ಶ್ರೀಗುರುಭ್ಯೋ ನಮಃ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಹಾಗೂ ಇಂದಿನ ಸಭಾ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ ವಿಶ್ವಮಾನ್ಯರು, ಜಗದ್ವಂದ್ಯರು ಹಾಗೂ ರಾಜರ್ಷಿಗಳಾದಂತಹ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಚರಣಕಮಲಗಳಲ್ಲಿ ನಮಸ್ಕರಿಸುತ್ತಾ, ಪೂಜ್ಯರ ಆಶಯದ ಆದೇಶದ ಮೇರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಾತ್ಮಕವಾಗಿ ಅತ್ಯಂತ ಸಮರ್ಥ ಹಾಗೂ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಜಿಯವರು ಹಾಗೂ ಅಶೋಕ್ ರವರು, ಅವರು ಕೂಡ ನನ್ನ ಪ್ರೀತಿಯ ಅಭಿನಂದನಾ ಪೂರ್ವಕ ನಮಸ್ಕಾರಗಳು. ಬಿಲೀಫ್ಸ್ ಅಂಡ್ ಬಿಯಾಂಡ್ ಇವತ್ತಿನ ಚರ್ಚೆಯ ವಿಷಯ. ನಂಬಿಕೆಗಳು ಮತ್ತು ಅದರ ಆಚೆ. ಈ ವಿಷಯದ ಮೇಲೆ ಬೆಳಕು ಚೆಲ್ಲುವ ಈ 2 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ವಿನಿಮಯ ಸಂಕಿರಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಜ್ಜನ ಸಮಾಜದ ವಿದೇಶಿ ಹಾಗೂ ಸ್ವದೇಶಿ ಯೋಗ ಬಂಧು ಭಗಿನಿಯರಿಗೆ ನನ್ನ ಸಾದರ ಸಪ್ರೇಮ ನಮಸ್ಕಾರಗಳು. ನಾನಿವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ The mysterious healing signs in each one of us. The role of past life therapy in healing psychosomatic disorders. ನಂಬಿ ಕೆಟ್ಟವರಿಲ್ಲ, ನಂಬದೆ ಕೆಟ್ಟರೆಲ್ಲ. ನಂಬಿಕೆಯೇ ಜೀವನ, ಅಪನಂಬಿಕೆಯೇ ಮೃತ್ಯು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಮಗೆ ಬರ್ತಕ್ಕಂಥ 10% ಕಾಯಿಲೆಗಳಿಗೆ ಮಾತ್ರ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಇನ್ಫೆಕ್ಷನ್ ಇವು ಕಾರಣ. ಇನ್ನು ಉಳಿದ 10% ಕಾಯಿಲೆಗಳು ನಮ್ಮ ಪೂರ್ವಜರಿಂದ ಬರ್ತವೆ. ಅಂದರೆ ಫಿಸಿಕಲ್ ಹೆರಿಡಿಟರಿ ಅಂತ ಹೇಳ್ಬೋದು ನಾವು, ವಂಶಾವಳಿಯಿಂದ ಬರ್ತಕ್ಕಂಥ ಹೆರಿಡಿಟರಿ ಪ್ರಾಬ್ಲಮ್ಸ್. ಹಾಗಾದ್ರೆ ಇನ್ನು ಎಷ್ಟು % ಉಳಿತು? 80% ಏನು ಸಫರಿಂಗ್ ಇದೆ, ಆ ಸಫರಿಂಗ್ ಅನ್ನ ವಿಚ್ ಆರ್ ನೋನ್ ಆಸ್ ಸೈಕೋಸೊಮೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ನಾವು. ಮನೋದೈಹಿಕ ಸಮಸ್ಯೆಗಳು. ಆಸ್ಪತ್ರೆಯಲ್ಲಿ ನಾವು ತಪಾಸಣೆಗೆ ಅಂತ ಎಷ್ಟೋ ಸಾರಿ ಹೋಗ್ತೇವೆ, ಮೈಕೈ ನೋವು ಇರ್ತದೆ ಅಥವಾ ಇನ್ನೇನೋ ಸಮಸ್ಯೆ ಇರ್ತದೆ, ಅಲ್ಲಿ ಎಲ್ಲ ತಪಾಸಣೆಗಳನ್ನು ಮಾಡ್ತಾರೆ, ಲ್ಯಾಬೊರೇಟರಿ ಟೆಸ್ಟ್ ಎಲ್ಲ ಮಾಡ್ತಾರೆ. ಆದರೂ ಕೂಡ ಆ ಕಾಯಿಲೆಗೆ, ಆ ಸಮಸ್ಯೆಗೆ ಏನು ಕಾರಣ ಅಂತ ಪತ್ತೆ ಹಚ್ಚಕ್ಕಾಗೋದಿಲ್ಲ. ಅಂತಹ ಪ್ರಕರಣಗಳನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಇಡಿಯೋಪತಿಕ್ ಅಂತ ಹೇಳ್ತಾರೆ. ಅಂದರೆ ಕಾಸ್ ನಾಟ್ ನೋನ್, ಕಾರಣ ಪತ್ತೆ ಹಚ್ಚಲಾಗಲಿಲ್ಲ. ಅವೆಲ್ಲ ಕೂಡ ಮನೋದೈಹಿಕವೇ. ಹಾಗಾದ್ರೆ ನಂಬಿಕೆ, ಅದೇ ಇವತ್ತಿನ ಮುಖ್ಯ ವಿಷಯ. ಎಷ್ಟು ಜನಕ್ಕೆ ನಿಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಇದೆ? ಕೈ ಎತ್ತಿ ನೋಡೋಣ. 2 ಡಬಲ್. ಎಷ್ಟು ಜನಕ್ಕೆ ಕರ್ಮ ಮತ್ತು ಪುನರ್ಜನ್ಮದ ಮೇಲೆ ನಂಬಿಕೆ ಇದೆ? ಕೈ ಎತ್ತಿ ನೋಡೋಣ. ಈಗ ಕೈ ರೆಡ್ಯೂಸ್ ಆಗ್ಬೋದು. ಕೆಲವು ಎತ್ತಿದ್ದಾರೆ, ಕೆಲವರು ಎತ್ತಿಲ್ಲ. ಇನ್ನು ಕೆಲವರು ಇರಬಹುದೇನೋ, ನಮಗೆ ವಿ ಡು ನಾಟ್ ನೋ, ಇದ್ರೂ ಇರಬಹುದೇನೋ ಅಂತ ನೋಡೋಣ. ಈ ಕರ್ಮ ಮತ್ತು ಪುನರ್ಜನ್ಮದ ಬಗ್ಗೆ ಧರ್ಮಗಳು, ಧಾರ್ಮಿಕ ನಂಬಿಕೆಗಳು ಮತ್ತು ಮಹನೀಯರು ಏನು ಹೇಳ್ತಾರೆ, ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತ ಒಂದು ಸಣ್ಣ ವಿಡಿಯೋ ನೋಡೋಣ. ವಿಡಿಯೋ ಪ್ಲೀಸ್. ನಮಸ್ತೆ ಟು ಆಲ್ ಡಿವೈನ್ ಸೋಲ್ಸ್. ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತ ಅಥವಾ ರೀಇನ್ಕಾರ್ನೇಷನ್ ಥಿಯರಿ, ಈ ಪರಿಕಲ್ಪನೆಯು ಪ್ರಪಂಚದ ಎಲ್ಲ ಧರ್ಮಗಳಲ್ಲಿಯೂ ಹಾಸುಹೊಕ್ಕಾಗಿರುವುದನ್ನು ನಾವು ಕಾಣಬಹುದು. ಅದರಲ್ಲೂ ಹಿಂದೂ ಧರ್ಮದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಹೇ ಅರ್ಜುನ, ನಾನು ಮತ್ತು ನೀನು ಈ ಹಿಂದೆ ಬಹಳಷ್ಟು ಸಾರಿ ಹುಟ್ಟಿದ್ದೆವು, ನನಗೆ ಅದರ ಎಲ್ಲ ನೆನಪಿದೆ, ನಿನಗೆ ಅದು ಮರೆತಿರಬಹುದು ಅಂತ ಹೇಳ್ತಾ, ಹೇಗೆ ನಾವು ಹರಿದ ಬಟ್ಟೆಯನ್ನು ಬಿಸಾಡಿ ಹೊಸ ಬಟ್ಟೆಯನ್ನು ತೊಡುವೆವೋ ಹಾಗೆ ಆತ್ಮ
ಜೀರ್ಣಿಸಿದ ಈ ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ಧಾರಣೆ ಮಾಡುವುದು. ಸಾವೆಂಬುದು ಶರೀರಕ್ಕೆ ಹೊರತು ಆತ್ಮನಿಗಲ್ಲ, ಆತ್ಮ ಅವಿನಾಶಿ ಅಂತ ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತವನ್ನ ಭಗವದ್ಗೀತೆಯಲ್ಲಿ ಸವಿಸ್ತಾರವಾಗಿ ವಿವರಿಸ್ತಾರೆ. ಆ ನಂತರ ಬಂದಂತಹ ಭಗವಾನ್ ಬುದ್ಧ ಸಹ ನಾನು ಈ ಹಿಂದೆ 640ಕ್ಕೂ ಹೆಚ್ಚು ಬಾರಿ ಹುಟ್ಟಿದ್ದೆ ಎಂದು ಹೇಳಿದ್ದನ್ನ ಬುದ್ಧನ ಜಾತಕ ಕಥೆಗಳು ಎಂಬ ಪುಸ್ತಕದಲ್ಲಿ ನಾವು ಕಾಣಬಹುದು. ಹಾಗೆ ಬುದ್ಧ ಹೇಳ್ತಾ ಬಹಳಷ್ಟು ಯೋನಿಗಳಲ್ಲಿ ಹುಟ್ಟುವುದು ದುಃಖದಾಯಕ, ನೋವಿನ ಸಂಗತಿ ಅಂತ ಪುನರ್ಜನ್ಮದ ಬಗ್ಗೆ ಭಗವಾನ್ ಬುದ್ಧ ವಿವರಿಸ್ತಾನೆ. ಭಗವಾನ್ ಮಹಾವೀರರು ಸಹ ಕರ್ಮ ಮತ್ತು ಪುನರ್ಜನ್ಮದ ಸಿದ್ಧಾಂತವನ್ನು ವಿವರಿಸ್ತಾ ಕೈವಲ್ಯ ಪ್ರಾಪ್ತಿಯಾಗಬೇಕಾದರೆ, ಮುಕ್ತಿ ಹೊಂದಬೇಕಾದರೆ ನಾವು ನಮ್ಮ ಗತ ಜನ್ಮಗಳ ಸ್ಮರಣೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂಬುದನ್ನ ಜಾತಿ ಸ್ಮರಣೆ ಎಂಬುದರ ಮೂಲಕ ಪ್ರಸ್ತಾಪಿಸ್ತಾನೆ. ಅದನ್ನೇ ನಮ್ಮ ಹಳೆಗನ್ನಡದ ಕವಿಗಳು ಭವಾವಳಿ ಎಂಬುದಾಗಿ ಕರೆದಿದ್ದಾರೆ. 12ನೇ ಶತಮಾನದಲ್ಲಿದ್ದಂತಹ ಬಸವಣ್ಣವರು ಸಹ ಪುನರ್ಜನ್ಮದ ಬಗ್ಗೆ ತಮ್ಮ ವಚನಗಳಲ್ಲಿ ಪ್ರಸ್ತಾಪಿಸ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತದಲ್ಲಿ ಅಪಾರವಾದ ನಂಬಿಕೆ ಇತ್ತು. 1936ರಲ್ಲಿ ಶಾಂತಿದೇವಿ ಮರುಹುಟ್ಟು ಪ್ರಕರಣದಲ್ಲಿ ಸ್ವಯಂ ಮಹಾತ್ಮ ಗಾಂಧೀಜಿಯವರೇ ಆಸ್ಥೆ ವಹಿಸಿ 15 ಜನರ ಒಂದು ತನಿಖಾ ಸಮಿತಿಯನ್ನ ನೇಮಕ ಮಾಡಿ, ಆ ತನಿಖಾ ಸಮಿತಿಯವರು ಕೊಟ್ಟಂತಹ ಒಂದು ವರದಿಯ ಆಧಾರದ ಮೇಲೆಯೇ ರಚಿತವಾದಂತಹ ಪುಸ್ತಕವೇ ಐ ಹ್ಯಾವ್ ಲಿವ್ಡ್ ಬಿಫೋರ್. ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಈ ಸಂಶೋಧನೆಯೇ ಜಗತ್ತಿನ ಪ್ರಪ್ರಥಮ ಪುನರ್ಜನ್ಮದ ಮೇಲೆ ದಾಖಲಾದಂತಹ ಒಂದು ಸಂಶೋಧನಾ ವರದಿ. ಅಮೆರಿಕ ದೇಶದ ಮನೋವಿಜ್ಞಾನಿಯಾಗಿದ್ದಂತಹ ಇಯಾನ್ ಸ್ಟೀವನ್ಸನ್ ಸತತ 40 ವರ್ಷಗಳ ಪರಿಶ್ರಮದಿಂದ ಪುನರ್ಜನ್ಮದ ಮೇಲೆ ಸಂಶೋಧನೆ ಮಾಡಿ ಜಗತ್ತಿನಾದ್ಯಂತ ಸುಮಾರು 2000 ಪ್ರಕರಣಗಳನ್ನು ಡಾಕ್ಯುಮೆಂಟ್ ಮಾಡಿದ್ದಾನೆ. ಆ ಡಾಕ್ಯುಮೆಂಟ್ಸ್ ಅನ್ನ ಇವತ್ತು ಕೂಡ ನಾವು ವರ್ಜೀನಿಯಾ ಯೂನಿವರ್ಸಿಟಿಯಲ್ಲಿ ಕಾಣಬಹುದು. ಈಗ ನೋಡೋಣ, ಇಯಾನ್ ಸ್ಟೀವನ್ಸನ್ ಮತ್ತು ಸದ್ಗುರು ಜಗ್ಗಿ ವಾಸುದೇವ್ ಅವರು, ಹಾಗೆ ದೀಪಕ್ ಚೋಪ್ರಾ ಅವರು, ದಲಾಯ್ ಲಾಮಾ ಅವರು ಪುನರ್ಜನ್ಮದ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ನೋಡೋಣ. I think where the evidence has led us is that whereas formerly a belief in reincarnation depended on religious traditions, scriptures for certain countries, oral traditions for others, now at least one can point to evidence. And the evidence is not flawless. Every case has some weakness or other. But there is an accumulation of quite strong evidence from, I would say, 100 cases. Even for those 100 cases, there are alternative possibilities of interpretation, but reincarnation is certainly a plausible. I would say in some cases it's for me the most compelling interpretation, even though it's not the only one. What happens to that energy once the body is gone? Is there individuality after the end of the body? Do I exist as I? Do I have a soul? Is there reincarnation? So unless you come to the right level of intensity, you are not suitable to take on a new body. So if you died of old age, energies became feeble, everything is fine with your body, you went to bed and you never woke up. Such a person may get back into another womb within 48 hours. The question was asked, is there evidence for reincarnation? The universe is constantly reincarnating into new forms and phenomena, and so are we. So that leads seeking one new body. Then what kind of body? A new body? Now karma involved. ವಾಟ್ ಎ ಕೋಇನ್ಸಿಡೆಂಟ್. ಇವತ್ತು 8/3/2018 ಎಕ್ಸಾಕ್ಟ್ಲಿ ಇವತ್ತಿಗೆ 9 ವರ್ಷದ ಹಿಂದೆ 8/3/2009 ಆ ದಿವಸ
ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಪುನರ್ಜನ್ಮದ ಮೇಲೆ ಡಾಕ್ಯುಮೆಂಟನ್ನು ನಾವು ಟೆಲಿಮೀಡಿಯಾ ಮೂಲಕ ಮಾಡಿ ತೋರಿಸಿದ್ವು. ಬಿಲೀಫ್ ಅಂದರೆ ಪುನರ್ಜನ್ಮ ಇದೆ ಅಂತ ಹಿಂದೂ ಧರ್ಮೀಯರು, ಬೌದ್ಧರು, ಜೈನರು, ಸಿಖ್ ಧರ್ಮದಲ್ಲಿ ಮತ್ತು ಪ್ರಪಂಚದ ಎಲ್ಲ ಧರ್ಮದಲ್ಲಿ ನಂಬಿದ್ದಾರೆ. ಆದರೆ ಅದಕ್ಕೆ ಆಧಾರಗಳೇನಿದೆ? ಇವತ್ತು ಮನೋವಿಜ್ಞಾನಿಗಳು ಇದರ ಹಿಂದೆ ಬಿದ್ದು ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅದರ ಭಾಗವಾಗಿ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಸುಮಾರು 2 ಲಕ್ಷ ಜನಕ್ಕೆ ನಾನು ಮಾಸ್ ಆಗಿ ಈ ಹೀಲಿಂಗ್ ಸೈನ್ಸನ್ನು ಹೇಳಿಕೊಟ್ಟಿದ್ದೇನೆ. 500 ಜನ ಟೀಚರ್ಸನ್ನು ನಾನು ತಯಾರು ಮಾಡಿದ್ದೇನೆ. ನಾನು ಒಬ್ಬನೇ ಎಲ್ಲ ಕಡೆ ಹೋಗಿ ಹೇಳ್ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಸೊ ವಿ ಆರ್ ಡೂಯಿಂಗ್ ಇಟ್. ಹಾನೆಸ್ಟಾಗಿ ಹೇಳಬೇಕಾದ್ರೆ 100ಕ್ಕೆ 65% ಏನು ಮನೋದೈಹಿಕ ಕಾಯಿಲೆ ಇಟ್ಕೊಂಡು ಬರ್ತಾರೆ, 100ಕ್ಕೆ ನಾವು ಮಾಡಿರ್ತಕ್ಕಂಥ ಚಿಕಿತ್ಸೆಯಲ್ಲಿ 100ಕ್ಕೆ 65 ಮಂದಿಗೆ ಅವರು ಗುಣಮುಖ ಕಂಡಿದ್ದಾರೆ. ಸೊ ಈ ವಿಷಯ ಹಾಗಿರಲಿ. ಈಗ ನಾವು TV9ನಲ್ಲಿ ಏನು ಪ್ರಸಾರ ಮಾಡಿದ್ವಿ, ಪಾಸ್ಟ್ ಲೈಫ್ ಇದೆ ಅನ್ನೋದು ನನಗೆ ಮುಖ್ಯ ಅಲ್ಲ. ಪಾಸ್ಟ್ ಲೈಫ್ ಥೆರಪಿಯಿಂದ ಒಂದಷ್ಟು ಕಾಯಿಲೆಗಳಿಗೆ ಮುಕ್ತಿ ಸಿಗತ್ತೆ, ಒಂದಷ್ಟು ಕಾಯಿಲೆಗಳನ್ನು ಹೀಲ್ ಮಾಡ್ಬೋದು ಅನ್ನೋದನ್ನು ನನ್ನ ಈ 25-30 ವರ್ಷಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ 25,000 ವೈಯಕ್ತಿಕ ರಿಗ್ರೆಷನ್ಸ್ ಮಾಡಿದ್ದೇನೆ. ಈಗ ನಾನು 2009 ಇದೇ ಸೇಮ್ ಡೇ TV9ನಲ್ಲಿ ಏನು ಟೆಲಿಕಾಸ್ಟ್ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ತುಣುಕು ನೋಡೋಣ. ರೀಇನ್ಕಾರ್ನೇಷನ್ ಅಂಡ್ ಪಾಸ್ಟ್ ಲೈಫ್ ಥೆರಪಿ ಅಂಡ್ ಇಟ್ಸ್ ಬೆನಿಫಿಟ್ಸ್. ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಏನಾಗುತ್ತಿದ್ದೆ? ನಾಯಿ. ಎಲ್ಲಿ? ಸೀತಿ. ಹೇಗೆ ನಿಮ್ಮ ವಾಸ ಜೀವನ ಕ್ರಮ? ಮನೆ ತಿರುಗುತ್ತಾ. ನೀನು ಗಂಡ ನಾಯಿ ಆಗಿದ್ದೆ? ಗಂಡ ನಾಯಿ. ಕುರಿ ತಿಂದಿದ್ದೀನಿ ಸರ್. ಕುರಿ ತಿಂದಿದ್ಯಾ? ಹೌದು ಸರ್. ಸಂಮೋಹಿನಿಗೆ ಒಳಗಾದ ಈಕೆ ಹೇಳಿದ್ದು ತಾನು ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದ್ದೇನೆಂದು. ಕುರಿ ಮಂದೆಗೆ ನುಗ್ಗಿ ಕುರಿಗಳನ್ನು ಸಾಯಿಸಿದ್ದಕ್ಕೆ ಜನರು ನನ್ನನ್ನು ಕಲ್ಲಿಂದ ಹೊಡೆದು ಸಾಯಿಸಿದರು. ತಲೆಗೆ ಬಿದ್ದ ಭಾರೀ ಏಟಿನಿಂದ ನಾನು ಸತ್ತೆ. ಈಕೆಗೆ ಈಗಲೂ ಕೆಲವೊಮ್ಮೆ ತಲೆಯ ಭಾಗದಲ್ಲಿ ಭಾರೀ ನೋವು ಕಾಣಿಸಿಕೊಳ್ಳುತ್ತದೆಯಂತೆ. ಈತನ ಹೆಸರು ಲಕ್ಷ್ಮೀಕಾಂತ್ ಅಂತ. ಗುರೂಜಿ ಅವರು ಈತನನ್ನು ಸಂಮೋಹಿನಿ ಸ್ಥಿತಿಗೆ ತೆಗೆದುಕೊಂಡು ಹೋದರು. ಆಗ ಈತ ಬಿಚ್ಚಿಟ್ಟ ರಹಸ್ಯ ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತೆ. ಹಿಂದಿನ ಜನ್ಮದಲ್ಲಿ ಈತ ಇದೇ ಊರಿನ ದ್ಯಾವಪ್ಪನಾಗಿದ್ದನು. ಬಡ್ಡಿ ವ್ಯವಹಾರವನ್ನು ನಡೆಸುತ್ತಿದ್ದ ಈತನ ಸಾವಿಗೆ ಇದೇ ಊರಿನ ಓರ್ವ ವ್ಯಕ್ತಿ ಕಾರಣವಂತೆ. ಆ ವ್ಯಕ್ತಿ ಕಲ್ಲಿನಿಂದ ಹೊಡೆದ ಕಾರಣ ತಮ್ಮ ಪ್ರಾಣ ಆಸ್ಪತ್ರೆಯಲ್ಲಿ ಹೋಯಿತೆಂದು, ತಾನು ಬಹಳ ಜಿಪುಣನಾಗಿದ್ದನೆಂದು ದ್ಯಾವಪ್ಪನ ಜೀವನದ ವೃತ್ತಾಂತವನ್ನು ಈತ ಬಿಚ್ಚಿಟ್ಟ. ಲಕ್ಷ್ಮೀಕಾಂತ್ ಸಂಮೋಹಿನಿ ಸ್ಥಿತಿಯಲ್ಲೇ ತಾನು ಎಲ್ಲಿ ಸತ್ತೆ, ತಾನು ಈ ಗ್ರಾಮದ ಓರ್ವ ವ್ಯಕ್ತಿಗೆ ಎಲ್ಲಿ ಹಣ ಕೊಟ್ಟೆ ಎಂದು ನಿಖರವಾಗಿ ಹೇಳಿದ. ಇವರ ಹೆಸರು ಮದನ್ ಅಂತ. ಗುರೂಜಿಯೋರ್ವರು ತಮ್ಮ ತಲೆಯ ಮೇಲೆ ಕೈಯಿಟ್ಟು ಕೆಲವು ಮಾತುಗಳನ್ನಾಡಿದ ನಂತರ ಮದನ್ ಅವರು ನಿದ್ರಾವಸ್ಥೆ ತಲುಪಿದರು. ನಾನು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ, ಕ್ರಿಶ್ಚಿಯನ್ ಧರ್ಮದಲ್ಲಿ. ನಾನು ಆರ್ಮಿಯ ಕ್ಯಾಪ್ಟನ್ ಆಗಿದ್ದೆ. ನನ್ನ ಹೆಸರು ಕ್ಯಾಪ್ಟನ್ ಹ್ಯೂ ಟ್ರೆಂಟ್ ಅಂತ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ನಾನು ಭಾರತಕ್ಕೆ ಬಂದೆ. ಸೇನೆಯ ಒಂದು ತುಕಡಿಗೆ ಕ್ಯಾಪ್ಟನ್ ಆಗಿದ್ದೆ. ನಾನು ಕೊಳಲು ವಾದಕನೂ ಕೂಡ. ನಾನು ಭಾರತದಲ್ಲಿ ಒಂದು ಹುಡುಗಿಗೆ ಮೋಹಿತನಾದೆ. ಇಬ್ಬರ ನಡುವೆ ಪ್ರೀತಿ ಆರಂಭವಾಯಿತು. ಆಕೆ ನನಗೆ ಕೊನೆಗೂ ಸಿಗಲಿಲ್ಲ. ಬೇರೊಬ್ಬನನ್ನು ವರಿಸಿದ ಆಕೆ ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿದಳು. ಅದೇ ನೋವಿನೊಂದಿಗೆ ನಾನು ಕೂಡ ಭಾರತದಲ್ಲೇ ಸಾವಿನಪ್ಪಿದೆ ಎಂದು ಮದನ್ ಹೇಳಿದ್ದು ಪೂರ್ಣವಾಗಿ ಬ್ರಿಟಿಷರ ಶೈಲಿಯಲ್ಲಿ. I know English well, but I cannot speak in a perfect English accent. When this was going through the entire session, I was speaking in a perfect British accent. I don't know how I managed to do it. That was the most fascinating thing. ಸಂಜಯ್, ಡಾಕ್ಟರ್ ಸಂಜಯ್, ಡ್ಯಾನ್ಸರ್ ಸಂಜಯ್, ಆಕ್ಟರ್ ಸಂಜಯ್, ಹೀಗೆ ಇವರು ಸಾಕಷ್ಟು ರೀತಿಯಲ್ಲಿ ಕನ್ನಡಿಗರಿಗೆ ತುಂಬಾ ಪರಿಚಿತವಾದವರು. ಸಂಜಯ್ ಅವರಿಗೆ ಇಂದಿಗೂ ಕಾಡ್ತಾ ಇರೋದು ಎತ್ತರದ ಭಯ. ನನಗೆ ಹೈಟ್ಸ್ ತುಂಬಾ ಭಯ. ನನಗೆ I just pushed him down. ತಳ್ಬಿಟ್ಟಿಯ ಅವನ್ನ? Zero.
ಸಬ್ ಕಾನ್ಷಿಯಸ್ ಮೈಂಡ್ ಕೈಲಿ ಅವ್ರ ಕೆಲಸಗಳನ್ನ ತಗೊಂತಾರಲ್ಲ, ಅದು ತುಂಬಾನೇ ಅದ್ಭುತವಾದ ಒಂದು ಫೀಲಿಂಗ್ ಅದು. ಗುರುಜಿ ಅವರು ಸಂಜಯ್ ಅವರ ಸುಪ್ತ ಮನಸ್ಸಿನೊಳಗೆ ಕುಳಿತಿದ್ದ ಎತ್ತರದ ಭಯವನ್ನು ತೆಗೆದುಹಾಕುವ ಚಿಕಿತ್ಸೆ ಮಾಡ್ತಾರೆ. ನಿತೇಶ್ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ಪಾಕಿಸ್ತಾನದಲ್ಲಿ. ವಿಶೇಷವೆಂದರೆ ಆಗಿನ್ನೂ ಭಾರತ ಪಾಕಿಸ್ತಾನ ವಿಭಜನೆ ಆಗಿರಲಿಲ್ಲ. ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಅಂದ್ರೇನೆ ಕೇಳಿದ್ರೆ ನೋವು ತರ ಬರುತ್ತೆ ನನ್ನ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ತುಂಬಾ ನೋವು ಬರುತ್ತೆ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಹೋಗ್ಬೇಕು, ಆ ಜಾಗದ ಬಗ್ಗೆ ಮಾತಾಡ್ತಾನೆ, ಆ ಜಾಗದ ಬಗ್ಗೆನೇ ಚಿಂತೆ ಮಾಡ್ತಾನೆ. पाकिस्तान के मुसलमान वालों ने मेरे बहन को मार दिया है, उधर इधर मैं भाग रहा था, मुसलमान लोग सबको मार रहे थे. जब मैं अंदर आया तो सुहासिनी का डेड बॉडी दिख रहा था. ನನ್ನ ಸಂಪತ್ತು, ನನ್ನ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲ ಲಾಸ್ ಆಯ್ತು, ಎಲ್ಲ ಹಮ್ ಸಬ್ಕೋ ಬರ್ಬಾದ್ ಹೋ ಗಯಾ, ಸಬ್ಕೋ ಬರ್ಬಾದ್ ಹೋ ಗಯಾ. ಆ ನೋವು ದ್ವೇಷಗಳನ್ನ ಅನುಭವಿಸಿದ ಕರಡಿಯ ಪುನರ್ಜನ್ಮವೇ ಈ ವೆಂಕಟೇಶ್. ಮನ್ಸ್ಗೊಂಥರ ಹಿಂಸೆ ಅನ್ಸುತ್ತೆ, ಬಟ್ ಅಲ್ಲಿ ಇದ್ರೆ ನನ್ನ ಮನ್ಸು ಇದ್ದಕ್ಕಿದ್ದಾಗೆ ಉದ್ರೇಕ ಆಗುತ್ತೆ, ವೈಲೆಂಟ್ ಆಗುತ್ತೆ. ಹತ್ತು ವರ್ಷಗಳ ಹಿಂದೆ ರಮೇಶ ಒಬ್ಬ ಕಳ್ಳನಾಗಿದ್ದ, ಸುಳ್ಳನಾಗಿದ್ದ, ರೌಡಿಗಳ ಸಹವಾಸದಲ್ಲಿದ್ದ, ದುರಭ್ಯಾಸಗಳ ದಾಸನಾಗಿದ್ದ. ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರ ಮನೆಗೆ ಕನ್ನ ಹಾಕಿದ ಖದೀಮನಾಗಿದ್ದ. ನನ್ನ ಹೃದಯದಲ್ಲಿ ಪ್ರಥಮ ಬಾರಿಗೆ ಸಂಚಲನ ಮೂಡಿಸಿದಂಥ ಒಂದು ಪ್ರಕರಣ ಇದು. ನನಗೆ ಭಾವನಾತ್ಮಕ ಸ್ಥಿತಿ ತಲುಪಿಬಿಟ್ಟೆ ನಾನು ಕೂಡ. ಈ ಯಾಟೆ ರಮೇಶ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದು ನಂಜನಗೂಡಿನಲ್ಲಿ. ಆ ಜನ್ಮಕ್ಕೆ ಇವತ್ತಿಗೂ ಸಾಕ್ಷಿ ಆಧಾರಗಳಿವೆ. ಹಿಂದೆ ಶ್ರೀಲಿಂಗಪ್ಪ ಅಂತಕ್ಕಂಥವರು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸದಲ್ಲಿ ಇದ್ರು. ಅಲ್ಲಿ ಮಾತ್ರ ಪೂಜಾರ ಮನೆಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸತ್ಯ ಸರ್. ಕಲಾವಿದ ಗುಂಡುಮಣಿಯವರ ಹಿಂದಿನ ಜನ್ಮದ ಪ್ರಭಾವ ಈ ಜನ್ಮದ ಮೇಲೆ ಸಾಕಷ್ಟಿದೆ ಅನ್ನೋದೇ ಇಲ್ಲಿನ ವಿಶೇಷ. ಅವರು ಎತ್ತು ಅನ್ನ ಕೇಳೋದಕ್ಕಿಂತ ಇವಾಗಿನ ಜನ್ಮದಲ್ಲೂ ಹಾಗೇ ಇದ್ದಾರೆ. ಅವರು ಹುಳ್ಳಿ ಕಾಳುಗಳನ್ನು ಹುರ್ಕೊಂಡು ತಿಂತಾರೆ. ಅವರೆಕಾಳು ಕಾಲ ಬಂತು ಅಂದ್ರೆ 10 kg ಅವರೆಕಾಯ್ತು ಅಂದ್ರೆ ಒಂದ್ ದಿವಸ ಊಟನೇ ಕೇಳಲ್ಲ, ಬರೀ ಕಾಳುಗಳನ್ನೇ ತಿಂತಾರೆ. ಈ ಫ್ಲೈಟ್ ಮೇಲ್ಗಡೆ ಮೇಲೆ 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 ಹೋಗ್ತಾ ಇದ್ದಾಗ ಕೆಳಗಡೆ ನೋಡ್ತಾ ಇದ್ದಾಗೆಲ್ಲ ನನಗೆ ಫುಲ್ ಭಯ ಆಗೋದು. ಶಿವರಿಂಗ್ ಅಂದ್ರೆ ಶಿವರಿಂಗ್, ಮೈಕೈಲ್ಲ ನಡಗೋದು, ಕೈಯೆಲ್ಲ ತಣ್ಣಗಾಗ್ಬಿಡೋದು. ಮೇಲ್ಗಡೆ ಹೋಗಿ ಕೆಳಗಡೆ ಹಿಂಗೆ ನೋಡಿದ್ರೆ ಸಾಕು, ಇಲ್ಲಿಂದ ಬಿದ್ದರೆ ಹೆಂಗಿರ್ಬೋದು, ಹೇಗಿರ್ಬೋದು, ಅವರ ಮನಸ್ಸಿನ ಸ್ಥಿತಿ ಹೇಗಿದ್ದಿರ್ಬೋದು, ಎಷ್ಟೆಲ್ಲ ಇದಾಗಿರ್ಬೋದು. ಆ ಥರ ತುಂಬಾ ಮೈಂಡಿಗೆ ನಾನು ಅದನ್ನು ತಗೊಂಡ್ಬಿಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಭಯ ಶುರು ಆಗ್ಬಿಟ್ಟು. ಪ್ರಮೋದಿನಿಯವರಿಗೆ ಇದ್ದಕ್ಕಿದ್ದ ಹಾಗೆ ಭಯವೊಂದು ಮನಸ್ಸಿನೊಳಗೆ ದಾಳಿ ಮಾಡಿತ್ತು. ಅದು ಎಲ್ಲಿತ್ತೋ ದುಃಖ ನನ್ನ ಕೈಯಲ್ಲಿ ನನಗೆ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಇಂಥ ಒಂದು ಭಯವನ್ನು ಗುರುಜಿಯವರು ತುಂಬಾ ಸೂಕ್ಷ್ಮವಾಗಿ ಅದ್ಭುತ ರೀತಿಯಲ್ಲಿ ತೆಗೆದು ಹಾಕ್ತಾರೆ. ಒಂದು ಎಕ್ಸ್ಪೀರಿಯನ್ಸ್ ಒಂಥರ ತುಂಬಾ ಚೆನ್ನಾಗಿತ್ತು. ಅವಾಗಿಂದ ನನ್ನ ಮನಸ್ಸೇನೋ ಹಗುರ ಆಗ್ಬಿಟ್ಟಿದೆ, ದುಃಖ ಎಲ್ಲ ಆಚೆ ಬಂದ್ಬಿಟ್ಟಿದೆಯೋ ಅನ್ಸ್ಬಿಡ್ತದೆ. ಯೋಚನೆ, ಭಾವನೆ ಇದು ಸಾಯುವುದಿಲ್ಲ, ಅದು ಮನಸ್ಸಿನ ಆಳದಲ್ಲಿ ಗುಪ್ತವಾಗಿ ಇದ್ದೇ ಇರ್ತದೆ. ಅದು ಮುಂದೆ ಫಲವನ್ನು ಕೊಡ್ತದೆ ಎನ್ನುವ ಒಂದು ತತ್ವ ಇದು ಅನಾದಿ ಕಾಲದಿಂದ ಬಂದದ್ದು. ಶ್ವೇತಾ ಅವರು ಹಿಂದಿನ ಜನ್ಮದಲ್ಲಿ ಒಂಟಿಯಾಗಿರ್ತಾರೆ. ಅಲ್ಲಿ ಬೇಟೆಗಾರರು ಬಾಣ ಹೊಡೆದು ಸಾಯಿಸಿದ ನೋವು ಸೂಕ್ತ ಮನಸ್ಸಿನಲ್ಲಿ ನಾಟಿ ಅದು ಈ ಜನ್ಮದ ದೇಹದ ಮೇಲೆ ನೋವಿನ ಪ್ರಭಾವ ಬೀರಿತ್ತು. ಏನಾಗ್ತಾ ಇದೆ? ತುಂಬಾ ನೋವಾಗ್ತಾ ಇದೆ. ಎಲ್ಲೆಲ್ಲಿ ನೋವಾಗ್ತಾ ಇದೆ? ಹೊಟ್ಟೆಲ್ಲಿ, ಕಾಲಿಗೆ. ಆಗ ಚೆನ್ನಾಗಿದ್ದೀನಿ ಇವಾಗ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿಜವಾಗ್ಲೂ ಜನ್ಮಾಂತರಗೆ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು. ನನ್ನ ಗುರೂಜಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನನ್ನ ಮಗಳನ್ನ ಕಳ್ಕೊಂಡ್ರೆ ನಾನು ಬದುಕಲ್ಲ. ಇದು ಮಗಳಿಗೆ ಕಿರಿಕಿರಿಯಾಗುವಂತ ಅತಿಯಾದ ಪ್ರೀತಿ. ಮಗಳನ್ನು ಶಾಲೆ ಕಾಲೇಜಿಗೆ ಕಳಿಸೋದೇ ಕಷ್ಟ. ಇದಕ್ಕೆ ಕಾರಣ ಇದ್ದಿದ್ದು ಹಿಂದಿನ ಜನ್ಮದಲ್ಲಿ. ಹಿಂದಿನ ಒಂದು ಜನ್ಮದಲ್ಲಿ ಶಮ್ಮಿ ಅನ್ನುವ ಹೆಣ್ಣಾಗಿ ಹುಟ್ಟಿದ್ದ ವಿಜಯಕುಮಾರಿಗೆ ಆ ಜನ್ಮದಲ್ಲಿ ಮಕ್ಕಳಿರುವುದಿಲ್ಲ. ಮಕ್ಕಳಿಲ್ಲ ಅನ್ನುವ ಸಂಕಟ ಅನುಭವಿಸಿದಾಗ ಹುಟ್ಟಿಕೊಂಡ ತಾಯ್ತನದ ವಿಚಿತ್ರ ಭಯ ಈ ಜನ್ಮದಲ್ಲೂ ಹಾಗೆ ಕಾಡುತ್ತಿತ್ತು. ಗುರೂಜಿ ಅವರು ಹಿಂದಿನ ಜನ್ಮದ ಆತಂಕ ಈ ಜನ್ಮದಲ್ಲೂ ಮುಂದುವರಿಯುವ ಅಗತ್ಯ ಇಲ್ಲ ಎಂದು ಸುಪ್ತ ಮನಸ್ಸಿಗೆ ತಿಳುವಳಿಕೆ ನೀಡ್ತಾರೆ. ಈ ಜನ್ಮದಲ್ಲಿ ಮಗಳನ್ನು ಕಳೆದುಕೊಳ್ಳುವ ಭಯ ಬೇಕಾಗಿಲ್ಲ ಎಂದು ಮನಸ್ಸಿಗೆ ಸಮಾಧಾನ ಹೇಳುವ ಚಿಕಿತ್ಸೆ ನೀಡುತ್ತಾರೆ. ಎಲ್ಲರೂ ಹೇಳ್ತಾರೆ, ಇಲ್ಲ ಬಿಡು ಇವಾಗ ನೀನು ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ, ಅಲ್ಲೋಗಿ ಬಂದ್ಮೇಲೆ ನಿನ್ ಮೈಂಡ್ ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ನಾನು ಹೇಳ್ತಿರೋದು ಪುನರ್ಜನ್ಮ ಇದೆಯಾ ಇಲ್ಲ ಅದು ನಂಬಿಕೆ. ಆದರೆ ಅದರ ಆಚೆಗೆ
ಪುನರ್ಜನ್ಮ ಚಿಕಿತ್ಸೆ ಅನ್ನುವುದು ಇದೆ. ಇದನ್ನು ಇವತ್ತು ಮುಂದುವರೆದ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇದನ್ನು ಅಭ್ಯಾಸ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಯಾವುದೇ ಅವೈಜ್ಞಾನಿಕ ಒಂದು ಪದ್ಧತಿಗಳನ್ನು ಪ್ರಾಕ್ಟೀಸ್ ಮಾಡೋವರನ್ನು ಜೈಲ್ಗೆ ಹಾಕಿ ಅಂತ ಈಗ ಒಂದು ಕಾನೂನು ತಂದಿದ್ದಾರೆ. ಆದರೆ ಪಾಸ್ಟ್ ಲೈಫ್ ಥೆರಪಿ ಅಮೆರಿಕದಲ್ಲಿ ಮನೋವಿಜ್ಞಾನಿಗಳು ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಂದರೆ ಇಟ್ಸ್ ಎ ಪ್ರೂವನ್ ಸೈಂಟಿಫಿಕ್ ಥೆರಪಿ ಬೇಸ್ಡ್ ಆನ್ ಕಾಸ್ ಅಂಡ್ ಎಫೆಕ್ಟ್. ಇದಕ್ಕೆ ನಾವು ಕಾರ್ಯ ಕಾರಣ ಸಂಬಂಧ ಅಂತ ಹೇಳ್ತೀವಿ ನಾವು. ಈಗ ಬರೀ ದೇಹದಲ್ಲಿ ಸಿಂಪ್ಟಮ್ಸ್ಗೆ ನಾವು ಚಿಕಿತ್ಸೆ ಮಾಡಿದ್ರೆ ಆಗೋದಿಲ್ಲ. ಅದರ ಮೂಲ ಪತ್ತೆ ಹಚ್ಚಿ ಅದಕ್ಕೆ ರೂಟ್ ಥೆರಪಿ ಮಾಡಿದಾಗ ಈ ಸಿಂಪ್ಟಮ್ಸ್ ವಿಲ್ ಸಿಂಪ್ಲಿ ಡಿಸಪಿಯರ್. ಸೊ ಇದಕ್ಕೆ ರೂಟ್ ಥೆರಪಿ ಅಥವಾ ಫೇತ್ ಹೀಲಿಂಗ್ ಅಂತ ಹೇಳ್ತೇವೆ. ಇಟ್ಸ್ ಎ ಮಿಸ್ಟೀರಿಯಸ್ ಹೀಲಿಂಗ್ ಇನ್ ಈಚ್ ಒನ್ ಆಫ್ ಅಸ್. ವಿ ಕ್ಯಾನ್ ಹೀಲ್ ಅವರ್ ಸೆಲ್ಫ್ ಆರ್. ಸೊ ಬುದ್ಧ ಕೂಡ ತಾನು ಹೇಳ್ತಾನೆ, ನಾನು ನನ್ನ 640 ಜನ್ಮಗಳನ್ನು ಜ್ಞಾಪಕ ಮಾಡಿಕೊಂಡೆ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಅದು ಕೂಡ ಒಂದು ರಿಗ್ರೆಷನ್ ರೀತಿಯೇ ಅದು ಕೂಡ. ಅದನ್ನೇ ಮಹಾವೀರ ಕನ್ಫರ್ಮ್ ಮಾಡ್ತಾನೆ. ಎಲ್ಲ ಧರ್ಮಗಳಲ್ಲಿ ಈ ಪುನರ್ಜನ್ಮದ ನಂಬಿಕೆ ಇದೆ. ಈ ಚಿಕಿತ್ಸೆ ಇದು ನ್ಯೂ ಏಜ್ ಸೈನ್ಸ್ ಏನಲ್ಲ, ಇದು ಏಜ್ ಓಲ್ಡ್ ಸೈನ್ಸ್. ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖ ಇದೆ. ಪತಂಜಲಿಯ ಯೋಗ ಸೂತ್ರದಲ್ಲಿ ಇದನ್ನ ಪ್ರತಿಪ್ರಸವ ಅಂತ ಕರೀತಾರೆ. ಪ್ರತಿಪ್ರಸವ್ ಮೀನ್ಸ್ ರೀಬರ್ತ್, ಬಾರ್ನ್ ಅಗೈನ್ ಅಂತ, ಇನ್ನೊಂದು ಸಾರಿ ಮರುಹುಟ್ಟು ಅಂತ ಇದರ ಉಲ್ಲೇಖಗಳಿದೆ. ಚರಕ ಶುಶ್ರುತರು ಕೂಡ ಈ ಒಂದು ಚಿಕಿತ್ಸಾ ಪದ್ಧತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಿಮಗೆ ಆ ಸಂಮೋಹಿನಿ ಚಿಕಿತ್ಸೆ, ಪಾಸ್ಟ್ ಲೈಫ್ ಥೆರಪಿ, ಅದರ ಅಪ್ಲಿಕೇಶನ್ಸು, ಆ ಸೈನ್ಸ್ ಏನಂತ ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ಸ್ಮಾಲ್ ಪ್ರೆಸೆಂಟೇಷನ್ ನೋಡೋಣ. ಆಯುರ್ವೇದ ಹೇಳುತ್ತೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಇದರರ್ಥ ನಮ್ಮ ಇಂದಿನ ಅನೇಕ ಸಮಸ್ಯೆಗಳ ಮೂಲ ನಮ್ಮ ಹಿಂದಿನ ಜನ್ಮಗಳಲ್ಲಿ ಇದೆ ಎಂಬುದು. ಹಾಗೆ ಉಪನಿಷತ್ ಹೇಳುತ್ತೆ, ಮನಃ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ಅರ್ಥಾತ್ ನಮ್ಮ ಮನಸ್ಸೇ ನಮ್ಮ ಉನ್ನತಿ ಮತ್ತು ಅವನತಿಗಳ ಮೂಲ ಎಂದು. ಮೈಂಡ್ ಇಸ್ ಅ ರೂಟ್ ಕಾಸ್ ಫಾರ್ ಗುಡ್ ಅಂಡ್ ಬ್ಯಾಡ್. ಇಂತಹ ಮನಸ್ಸು 4 ಅವಸ್ಥೆಗಳಲ್ಲಿ ಕೆಲಸ ಮಾಡುತ್ತದೆ. ಅದನ್ನೇ ನಮ್ಮ ಪ್ರಾಚೀನರು ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ ಎಂಬ ಹೆಸರುಗಳಿಂದ ಕರೆದಿದ್ದು. ಇಂದಿನ ಆಧುನಿಕ ವಿಜ್ಞಾನ ಇದನ್ನ ಬೀಟಾ, ಆಲ್ಫಾ, ಥೀಟಾ ಮತ್ತು ಡೆಲ್ಟಾ ಎಂದು ಕರೀತಾರೆ. ಯೋಗ ಮತ್ತು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಎಂಬುದು ಪ್ರಪಂಚಕ್ಕೆ ಭಾರತೀಯರು ಕೊಟ್ಟಂತ ಅತಿ ದೊಡ್ಡ ಕೊಡುಗೆ. ನಮ್ಮ ಉಪನಿಷತ್ತುಗಳಲ್ಲಿಯೂ ಹಾಗೂ ಪತಂಜಲಿಯ ಯೋಗ ಸೂತ್ರಗಳಲ್ಲಿಯೂ ಇದನ್ನ ಕಾಣಬಹುದು. ಪ್ರತಿಪ್ರಸವ್ ಅಂದರೆ ರೀಬರ್ತ್ ಎಂಬ ಹೆಸರಿಂದ ಉಲ್ಲೇಖಿಸಿರುವುದನ್ನು ಕಾಣಬಹುದು. ಬುದ್ಧ ಹಾಗೂ ಮಹಾವೀರರು ಸಹ ಇದನ್ನೇ ಜಾತಿ ಸ್ಮರಣೆ ಅಥವಾ ಭವಾವಳಿ ಎಂಬ ಹೆಸರುಗಳಿಂದ ಕರೆದಿದ್ದಾರೆ. ಪಾಸ್ಟ್ ಲೈಫ್ ಥೆರಪಿ ಎನ್ನುವುದು ಮನಸ್ಸಿಗೆ ಮಾಡುವ ಶಸ್ತ್ರಚಿಕಿತ್ಸೆ ರೀತಿಯದ್ದು. ಹೇಗೆ ದೇಹಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಒಳಗಿರುವ ಆ ಟ್ಯೂಮರ್ಸ್ ಅನ್ನ ತೆಗೆದು ಹೀಲ್ ಮಾಡಲಾಗುತ್ತದೋ, ಹಾಗೆಯೇ ಪಾಸ್ಟ್ ಲೈಫ್ ಥೆರಪಿ ಎಂಬುದು ಮನಸ್ಸಿನ ಆಳದಲ್ಲಿ ಹುದುಗಿರುವ ಗತ ಜನ್ಮದ ನೋವು, ಹತಾಶೆ, ಸಂಕಟ, ನಿರಾಶೆ, ಈ ರೀತಿಯ ಸಾಂದ್ರ ಭಾವಗಳು ವ್ಯಾಧಿಗಳಾಗಿ ಮುಂದೆ ಕಾಯಿಲೆಗಳಾಗಿ ದೇಹದಲ್ಲಿ ಮಾರ್ಪಾಟಾಗುವುದನ್ನ ತಡೆಯುವ ಚಿಕಿತ್ಸೆಯೇ ಪಾಸ್ಟ್ ಲೈಫ್ ಥೆರಪಿ. ಪಾಸ್ಟ್ ಲೈಫ್ ಥೆರಪಿ ಎಂಬುದು ಬೇರು ಚಿಕಿತ್ಸೆ ಇದ್ದ ಹಾಗೆ ರೂಟ್ ಥೆರಪಿ ಎಂದು ಕರೆಯಲಾಗುತ್ತೆ. ಇದನ್ನ ಫೇತ್ ಹೀಲಿಂಗ್ ಅಂತಾನೂ ಕರಿಬಹುದು. ಹೇಗೆ ಮರವೊಂದನ್ನು ನಾವು ಸಂಪೂರ್ಣವಾಗಿ ಅದನ್ನು ಸಾಯಿಸಬೇಕಾದ್ರೆ ಅದನ್ನು ಬೇರು ಸಹಿತ ಕೀಳಬೇಕು. ಈ ಚಿಕಿತ್ಸೆಯು ಕಾಸ್ ಅಂಡ್ ಎಫೆಕ್ಟ್ ಅಂದ್ರೆ ಕಾರ್ಯ ಕಾರಣ ಸಂಬಂಧಗಳ ಅನುಸಾರವಾಗಿ ಕೆಲಸ ಮಾಡ್ತದೆ. ಇಲ್ಲಿ ಪಾಸ್ಟ್ ಇಸ್ ದ ಕಾಸ್ ಅಂಡ್ ಪ್ರೆಸೆಂಟ್ ಇಸ್ ದ ಎಫೆಕ್ಟ್. ಮೈಂಡ್ ಇಸ್ ದ ಕಾಸ್ ಅಂಡ್ ಬಾಡಿ ಇಸ್ ದ ಎಫೆಕ್ಟ್. ಸಮಸ್ಯೆಗಳ ಮೂಲವನ್ನು ಅರಿತು ಅದಕ್ಕೆ ಚಿಕಿತ್ಸೆ ಮಾಡುವ ಚಿಕಿತ್ಸಾ ಪದ್ಧತಿಯೇ ಪಾಸ್ಟ್ ಲೈಫ್ ಥೆರಪಿ. ಗತ ಜನ್ಮಗಳಲ್ಲಿನ ಅಪೂರ್ಣತೆ, ಅತೃಪ್ತಿ, ಅಸಮಾಧಾನಗಳನ್ನ ಸಾಂತ್ವನ ನುಡಿಗಳಿಂದ ಸರಿಪಡಿಸಿ ಮನಸ್ಸಿಗೆ ಗತ ಜನ್ಮಗಳಲ್ಲಿ ಆದ ಗಾಯಗಳಿಗೆ ಮುಲಾಮು ಹಚ್ಚುವ ಸಾಂತ್ವನ ಚಿಕಿತ್ಸೆಯೇ ಪಾಸ್ಟ್ ಲೈಫ್ ಥೆರಪಿ. ಸಂಮೋಹಿನಿ ವಿಧಾನಗಳ ಮೂಲಕ ಬಾಹ್ಯ ಮನಸ್ಸಿಗೆ ನಿದ್ರೆಯನ್ನ ಸೃಷ್ಟಿಸಿ ಸುಪ್ತ ಮನಸ್ಸನ್ನ ಜಾಗೃತಗೊಳಿಸಿ ಈ ಜನ್ಮದ ವ್ಯಾಧಿಗಳಿಗೆ, ಸಮಸ್ಯೆಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ನೆನಪುಗಳಿಗೆ ಮಾಡುವ
ಒಂದು ಶಸ್ತ್ರಚಿಕಿತ್ಸೆಯೇ ಪಾಸ್ಟ್ ಲೈಫ್ ಥೆರಪಿ. ರಿಗ್ರೆಷನ್ ಥೆರಪಿಯಲ್ಲಿ 4 ಹಂತಗಳನ್ನು ನಾವು ಕಾಣಬಹುದು. ಮೊದಲನೇದು ಏಜ್ ರಿಗ್ರೆಷನ್, ಹಾಗೆ ಓಮ್ ರಿಗ್ರೆಷನ್, ಆಮೇಲೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮತ್ತು ಫ್ಯೂಚರ್ ಲೈಫ್ ಪ್ರೋಗ್ರೆಷನ್. ಸಮೂಹಿನಿ ತಂತ್ರಗಳಿಂದ ಅಥವಾ ಹಿಪ್ನೋಟಿಕ್ ಟೆಕ್ನಿಕ್ಸ್ ಇಂದ, ಬ್ರಿಡ್ಜ್ ಟೆಕ್ನಿಕ್ಸ್ ಇಂದ ಅಥವಾ ಯೋಗ ನಿದ್ರಾ ವಿಧಾನಗಳಿಂದ, ಬಾಹ್ಯ ಮನಸ್ಸಿಗೆ ವಿಶ್ರಾಂತಿ ವಿಧಾನಗಳ ಮೂಲಕ ಕೃತಕ ನಿದ್ರೆಯನ್ನ ಸೃಷ್ಟಿಸಿ ಮೈ ಮನಗಳಲ್ಲಿ ಆಳವಾದ ವಿಶ್ರಾಂತಿಯನ್ನ ಅನುಭವಿಸಿದ ನಂತರ ನಮ್ಮ ಪ್ರಜ್ಞೆ ನಿಧಾನವಾಗಿ ಹಿಂದೆ ಸಾಗುತ್ತಾ ಇಲ್ಲಿ ನಾವು ಈ ವಯಸ್ಸಿನ ಎಲ್ಲ ಅನುಭವಗಳನ್ನ ಅನುಭವಿಸಿಕೊಂಡು ಯೌವನದ, ಬಾಲ್ಯದ, ಕೌಮಾರ್ಯದ ಮತ್ತು ಹೊಟ್ಟೆ ಒಳಗಿನ ಅನುಭವಗಳವರೆಗೂ ಹಾಗೆಯೇ ಹಿಂದೆ ಸಾಗ್ತಾ ಅವುಗಳಿಂದ ಬಿಡುಗಡೆ ಹೊಂದುತ್ತಾ ಅಲ್ಲೇನಾದರೂ ನಕಾರಾತ್ಮಕ ಸಂಗತಿಗಳಿದ್ರೆ ಅದನ್ನ ತೆಗೆದು ಹಾಕ್ತಾ ಹಿಂದಿನ ಜನ್ಮಕ್ಕೆ ಸಾಗ್ತಾ ಈ ಪ್ರಸ್ತುತ ಕಾಲಮಾನದ ಮೇಲೆ ತುಂಬಾ ಗಾಢವಾದ ಪ್ರಭಾವ ಬೀರ್ತಾ ಇರ್ತಕ್ಕಂಥ ಒಂದು ರೆಲೆವೆಂಟ್ ಪಾಸ್ಟ್ ಲೈಫ್ಗೆ ನಾವು ಹೋಗಿ ಅಲ್ಲಿ ನಮ್ಮ ಜನ್ಮವನ್ನ ಗುರ್ತಿಸಿಕೊಂಡು ಅಲ್ಲಿನ ಅನುಭವಗಳನ್ನ ಮಾಡ್ತಾ ಈ ಜನ್ಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ನಕಾರಾತ್ಮಕ ಸಂಗತಿಗಳನ್ನ ಆಲ್ಟರ್ ಮಾಡ್ತಾ ಹಾಗೆ ಅವುಗಳಿಂದ ಬಿಡುಗಡೆ ಹೊಂದುತ್ತಾ ಆ ಜನ್ಮದ ಸಾವಿನ ಸಮಯಕ್ಕೆ ನಮ್ಮ ನೆನಪುಗಳನ್ನ ತೆಗೆದುಕೊಂಡು ಹೋಗ್ತಾ 1 ತಾಸಿನ ಮುಂಚಿನ ನೆನಪು ಮತ್ತು ಕೊನೆಯ ಆಸೆ ಏನಿತ್ತು ಇವುಗಳನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಆ ಮರಣದ ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿ ಆಮೇಲೆ ಆ ದೇಹವನ್ನ ಬಿಟ್ಟು ಹೊರಬಂದು LBL ಸ್ಟೇಟ್ ಅಂದ್ರೆ ಲೈಫ್ ಬಿಟ್ವೀನ್ ಲೈಫ್ ಸ್ಟೇಟ್ ಅನ್ನು ಅನುಭವಿಸಿ ಅಲ್ಲಿ ಕ್ಲಾರಿಟಿಯನ್ನ ಪಡ್ಕೊಂಡು ಮತ್ತು ಹೊಸ ಚೈತನ್ಯವನ್ನ, ಹೊಸ ವಿಸ್ತರಣೆಯನ್ನ, ಹೊಸ ಜ್ಞಾನವನ್ನ, ಹೊಸ ಪ್ರಜ್ಞೆಯನ್ನ ನಾವು ಪಡಿಕೊಂಡು ಸಂಪೂರ್ಣವಾಗಿ ಗುಣಮುಖರಾಗಿ ಈ ದೇಹಕ್ಕೆ ಸಕಾರಾತ್ಮಕ ನೆನಪುಗಳೊಂದಿಗೆ ವಾಪಸ್ಸಾಗಿ ಈ ದೇಹದ ಮೂಲಕ ಜಾಗೃತಾವಸ್ಥೆಯನ್ನ ತಲುಪಿ ಸಂಪೂರ್ಣವಾಗಿ ನಿರಾಳವಾಗಿ ಶಾಂತಿಯಿಂದ ಸಮಾಧಾನದಿಂದ ಹೊರಬರ್ತಕ್ಕಂಥ ಈ ಪ್ರಕ್ರಿಯೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ಈ ಚಿಕಿತ್ಸಾ ವಿಧಾನದಿಂದ ಅನೇಕ ಮನೋಜನ್ಯ ಕಾಯಿಲೆಗಳನ್ನ ನಿವಾರಿಸಿಕೊಳ್ಬಹುದು. ಹಾಗೆ ನಮ್ಮ ಕಾರಣವಿಲ್ಲದ ಭಯ ಮತ್ತು ಹೆದರಿಕೆಗಳಿಂದ ಹೊರಬರಬಹುದು. ಈ ಪ್ರಸ್ತುತ ಕಾಲಮಾನದಲ್ಲಿ ಅಡೆತಡೆಗಳನ್ನ ನಿವಾರಿಸಿಕೊಂಡು ಹೊಸ ಹೊಸ ಚಾಲೆಂಜಸ್ ನಾವು ಫೇಸ್ ಮಾಡಬಹುದು. ಹಾಗೇನೆ ಈ ಜೀವನ ಯಾಕೆ ನಾವು ಹುಟ್ಟಿ ಬಂದಿದ್ದೀವಿ, ಈ ಲೈಫ್ ಪರ್ಪಸ್ ಏನು ಅನ್ನೋದನ್ನು ತಿಳ್ಕೋಬಹುದು ಈ ವಿಧಾನಗಳಿಂದ. ಜೊತೆಗೆ ಈ ಪ್ರಸ್ತುತ ಕಾಲಮಾನದಲ್ಲಿ ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳಿಗೆ ಏನು ಕಾರಣ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವುಗಳಿಂದ ಮುಕ್ತಿ ಪಡಿಬಹುದು. ಆತ್ಮ ಸಂಗಾತಿಗಳು ಯಾರು ಈ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾರೆ, ಮತ್ತೆ ನಮಗೆ ಮುಂದೆ ಯಾರು ಆತ್ಮ ಸಂಗಾತಿಗಳಾಗ್ತಾರೆ ಅನ್ನುವುದನ್ನು ಕೂಡ ನಾವು ಅರಿವು ಪಡಿಬಹುದು. ಇಂತಹ 100 ಪ್ರಯೋಜನಗಳನ್ನ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯಿಂದ ನಾವು ಕಂಡುಕೋಬಹುದು. ಇಷ್ಟಲ್ಲದೆ ಅನೇಕ ಮನೋಜನ್ಯ ಸಮಸ್ಯೆಗಳಾದಂತಹ ಅಡಿಕ್ಷನ್ಸ್, ಆಂಗ್ಸೈಟಿ, ಕ್ರಾನಿಕ್ ಅಸ್ತಮಾ, ಕ್ಲಾಸ್ಟ್ರೋಫೋಬಿಯಾ, ಡಿಪ್ರೆಷನ್, ಈಟಿಂಗ್ ಡಿಸಾರ್ಡರ್, ಫಿಯರ್ಸ್ ಅಂಡ್ ಫೋಬಿಯಾಸ್, ಗಿಲ್ಟ್, hatred, hysteria, inferiority complex, insomnia, jealousy, loneliness, mental torture, chronic migraines, obesity, possessiveness, sexual abuses, skin problems, split personality, stammering, stealing, suicidal tendencies, sweating, recurring dreams, family issues, anger, ಹೀಗೆ ಅನೇಕ ಮನೋಜನ್ಯ ಸಮಸ್ಯೆಗಳಿಂದ ನಾವು ಹೊರಬರಬಹುದಾಗಿದೆ ಈ ಚಿಕಿತ್ಸಾ ವಿಧಾನದಿಂದ. ಇದರ ಮೇಲೆ ಅನೇಕ ವೈಜ್ಞಾನಿಕ ಸಂಶೋಧನೆಗಳಾಗಿದೆ. ಈ ಥೆರಪಿಯನ್ನ ಅಮೆರಿಕದಲ್ಲಿ ಅತ್ಯಂತ ಜನಪ್ರಿಯಗೊಳಿಸಿದವರು ಡಾಕ್ಟರ್ ಬ್ರಯಾನ್ ವೀಸ್ ಎಂಬ ಮನೋವಿಜ್ಞಾನಿ. ಹಾಗೆ ಇಯಾನ್ ಸ್ಟೀವನ್ಸನ್, ಸತ್ವನ್ ಪ್ರಸೀಚ, ಮೈಕೆಲ್ ನ್ಯೂಟನ್, ಕಾರಲ್ ಬಾಮನ್, ಬ್ರೂಸ್ ಗೋಲ್ಡ್ಬರ್ಗ್, ಎಡ್ಗರ್ ಕೇಸಿ ಸಹ ಈ ಚಿಕಿತ್ಸಾ ಪದ್ಧತಿಯ ಮೇಲೆ ಅನೇಕ ಪ್ರಯೋಗಗಳನ್ನ ಮಾಡಿರುವುದನ್ನು ಕಾಣಬಹುದು. ಆಕ್ಚುಲಿ ನಾಳೆನೂ ಈ ಒಂದು ಡೆಮಾನ್ಸ್ಟ್ರೇಷನ್ ಇದೆ. ಇವತ್ತೆಲ್ಲ ಥಿಯರಿ ಆಯ್ತು,
ಪುರಾಣ ಆಯಿತು. ಇದೆಷ್ಟೇ ಆದರೂ ಪುರಾಣನೇ ಇದು. ನಾಳೆ ವಿ ಆರ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಹಿಯರ್ ಪ್ರಾಕ್ಟಿಕಲಿ. ಒಂದು ನಿಮ್ಮಲ್ಲಿ ಯಾರಾದರೂ ಒಪ್ಪಿದರೆ, ಯಾರನ್ನಾದರೂ ಇಲ್ಲೇ ರಿಗ್ರೆಷನ್ಗೆ ಒಳಪಡಿಸಿ ಕಾಸ್ ಅಂಡ್ ಎಫೆಕ್ಟ್ ಮೇಲೆ, ಸುಮ್ಮನೆ ತಮಾಷೆಗಲ್ಲ. ತುಂಬ ಜನ ನನ್ನ ಹತ್ರ ಬರ್ತಾರೆ, ನಾನು ಏನಾಗಿದ್ದೆ ಅಂತ ತಿಳ್ಕೊಳ್ಬೇಕಲ್ಲ ಹಿಂದೆ ಅಂತ. ಅದಕ್ಕೆಲ್ಲ ಮಾಡೋ ಅವಶ್ಯಕತೆ ನೀವು ವೈದ್ಯರ ಹತ್ರ ಹೋಗ್ಬಿಟ್ಟು ಡಾಕ್ಟ್ರೇ ನನಗೆ ಒಂದು ಆಸೆ ಇದೆ, ಸರ್ಜರಿ ಮಾಡಿ ಅಂದರೆ ಮಾಡ್ತಾರಾ? ಸರ್ಜರಿ ಈಸ್ ನಾಟ್ ಫಾರ್ ಕ್ಯೂರಿಯಾಸಿಟಿ. ಹಾಗೆಯೇ ಪಾಸ್ಟ್ ಲೈಫ್ ಥೆರಪಿ ಕೂಡ ಇಸ್ ನಾಟ್ ಫಾರ್ ಕ್ಯೂರಿಯಾಸಿಟಿ. ನಾವು ನಮ್ಮ ಕ್ಲಾಸ್ಗಳಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ತಮಾಷೆಗೆ, ಅದು ನಿಜನೇನೋ ಗೊತ್ತಿಲ್ಲ ನನಗೆ, ಪಾಸ್ಟ್ ಲೈಫ್ ಎನಿಮೀಸ್ ದೇ ಕಮ್ ಟು ದಿಸ್ ಪ್ರೆಸೆಂಟ್ ಲೈಫ್ ಇನ್ ದ ಫಾರ್ಮ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ಟು ಸೆಟಲ್ ದರ್ ಪ್ರೀವಿಯಸ್ ಅಕೌಂಟ್ಸ್ ಅಂತ. ಮದುವೆ ಆಗಿರೋರೆಲ್ಲ ನಗ್ತಿದ್ದಾರೆ ಅಂದರೆ ಅನುಭವ ಇದೆ ಅಂತ. ಯಾಕೆಂದ್ರೆ ಅಷ್ಟು ಎನಿಮಾಸಿಟಿ ಇರ್ತದೆ. ಅದು ಯಾಕೆ ಹೆಂಡತಿ ಗಂಡ ಜಗಳ ಮಾಡ್ತಾರೆ ವಿನಾಕಾರಣ ಅಂತ ಗೊತ್ತೇ ಆಗೋದಿಲ್ಲ. ಸೊ ಇಫ್ ಯು ನೋ ಯುವರ್ ಪಾಸ್ಟ್, ಸೊ ಯು ಕ್ಯಾನ್ ರಿಯಲಿ ಕಮ್ ಔಟ್. ಡೈವರ್ಸ್ ಇಂದ ಹೊರಬರ್ಬೋದು, ಈ ಜಗಳಗಳಿಂದೆಲ್ಲ ಹೊರಬರ್ಬೋದು. ನೋ ಈಸಿ ಥೆರಪಿ, ಹೀಲಿಂಗ್ ಬೈ ಥಿಂಕಿಂಗ್ ಅಂತ. ನಾನು ಫಸ್ಟ್ ಒಂದು ಡೆಮಾನ್ಸ್ಟ್ರೇಟ್ ಮಾಡ್ತೇನೆ, ಆಮೇಲೆ ನಿಮ್ಮ ಮೇಲೆ ಮಾಡ್ತೇನೆ. ಇದನ್ನ ನಾನು ಮಾಡೋದನ್ನ ನೀವು ಮನೆಗಳಲ್ಲಿ ಹೋಗಿ ಟ್ರೈ ಮಾಡಬಾರ್ದು. ಕನ್ನಡಿ ಮುಂದೆ ನಿಂತ್ಕೊಂಡು ದಯವಿಟ್ಟು, ಅನ್ಲೆಸ್ ಯು ಪ್ರಾಕ್ಟೀಸ್ ಇಟ್. ಅಂದ್ರೆ ನೋವು ಅನ್ನುವುದು ಯಾವ ಮನಸ್ಸಿಗೆ, ವಿ ಹ್ಯಾವ್ ಟೂ ಮೈಂಡ್ಸ್, ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ ಅನ್ನು ನೀವು ಜಾಗೃತಿಗೊಳಿಸೋದಕ್ಕಾದ್ರೆ, ಅಥವಾ ಟ್ರೈನ್ ಅಪ್ ಮಾಡೋಕ್ಕಾದ್ರೆ, ಅಥವಾ ಅದರ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಳ್ಳೋಕ್ಕಾದ್ರೆ ನೀವು ಆ ನೋವಿಂದ ಹೊರಬರ್ಬೋದು. ಸೊ ನಾನೀಗ ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡ್ತೇನೆ. ಸಾಮಾನ್ಯವಾಗಿ ಒಂದು 2 ಇಂಚು ನೀಡ್ಲು ನಿಮ್ಮ ಗಂಟಲು ಒಳಗಡೆ ಹಾಕೊಂಡ್ರೆ ಹೆಂಗಿರ್ತದೆ? ಇಸ್ ಇಟ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್? ಡೋಂಟ್ ಟ್ರೈ ಇಟ್. ಓಕೆ, ನಾನು ನನ್ನ ದೇಹದ ಜೊತೆ ಮಾತಾಡ್ತೀನಿ ಈಗ. ಇಟ್ಸ್ ಏನೋ ಒಂದು ಎಲ್ಲ ಟೆಕ್ನಿಕ್, ಇದು ಕಮ್ಯುನಿಕೇಶನ್ ಟೆಕ್ನಿಕ್ ಇದು. ಕೆನ್ ಯು ಸಿ ಹಿಯರ್? ನೋಡ್ಬೋದಾ? ಕಾಣುತ್ತಾ ನನ್ನ ಓಕೆ, ಗುರುಜಿ ಏನೋ ಕಮಾಲ್ ಮಾಡಿದ್ರು, ಅದೇನೋ ಗೊತ್ತಿಲ್ಲ. ವಿ ಡು ನಾಟ್ ನೋ ದ ಸೀಕ್ರೆಟ್ ಬಿಹೈಂಡ್ ದ್ಯಾಟ್. ಈವನ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್. ಹೌ ಮೆನಿ ಆಫ್ ಯು ಆರ್ ಇಂಟ್ರೆಸ್ಟೆಡ್? ನಿಮಗೆ ಕೂಡ ಮಾಡ್ತೇನೆ ನಾನು. ಓಕೆ, ಮಾಡ್ಬೋದು. ರಮಣ ಮಹರ್ಷಿಗಳು ಅವ್ರಿಗೆ ಹೇಳ್ತಾರೆ, ಡಾಕ್ಟ್ರು ಅವರಿಗೆ ಸರ್ಜರಿ ಮಾಡುವಾಗ, ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಕೈಯಲ್ಲಿ, ಸರ್ಜರಿ ಮಾಡುವಾಗ, ಮಹರ್ಷಿಗಳೇ ನಿಮಗೆ ಅನೆಸ್ಥೀಷಿಯಾ ಕೊಡಬೇಕು. ಅನೆಸ್ಥೀಷಿಯಾ ಅಂದ್ರೆ ಏನು? ನೋವಾಗದೇ ಇರೋದಕ್ಕೆ. ನೋವು ಅಂದ್ರೆ ಯಾರಿಗೆ? ಅದು ನಿಮಗೆ. ನಾನು ನನ್ನ ಕೈ ನಂದಲ್ಲ ಅಂತ ಅನ್ಕೊಳ್ತೀನಿ, ನೀವು ಆಪರೇಟ್ ಮಾಡಿ ಅಂತ ಹೇಳಿದ್ರು ಅವರು. ಡಾಕ್ಟರ್ ಆಪರೇಟ್ ಮಾಡಿದ್ರು, ನೋವಾಗಲಿಲ್ಲ. ಇದೇ ವಿಧಾನದ ಮೇಲೆ ಇವತ್ತು ಅನೇಕ ದೇಶಗಳಲ್ಲಿ, ಮುಂದುವರೆದ ದೇಶಗಳಲ್ಲಿ ಹಿಪ್ನೋ ಸರ್ಜರೀಸು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬೇಕಾದಷ್ಟು ಸರ್ಜರೀಸು ಅನೆಸ್ಥೀಷಿಯಾ ಇಲ್ಲದೆ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದನ್ನ ನೋಯಿಸಿ ಥೆರಪಿ ಅಂತ ಹೇಳ್ತೇವೆ, ಹೀಲಿಂಗ್ ಬೈ ಥಿಂಕಿಂಗ್. ಸೊ ಈ ಥರ ಎಷ್ಟೋ ಸಮಸ್ಯೆಗಳನ್ನು ನಮಗೆ ನಾವೇ ವಾಸಿ ಮಾಡ್ಕೋಬಹುದು ಥ್ರೂ ಹಿಪ್ನೋಥೆರಪಿ. ಮನೋದೈಹಿಕ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು. ವೈರಸ್ ಬೇಸ್ಡು, ಬ್ಯಾಕ್ಟೀರಿಯಾ ಬೇಸ್ಡು, ಇನ್ಫೆಕ್ಷನ್ ಬೇಸ್ಡ್ ಆದರೆ ನೀವು ಖಂಡಿತ ಡಾಕ್ಟರ್ ಹತ್ರ ಹೋಗಬೇಕು. ಕಾಲು ಮುರಿದಾಗ ಡಾಕ್ಟರ್ ಹತ್ರ ಹೋಗಬೇಕು. ಆದರೆ ಎಷ್ಟೋ ಸಮಸ್ಯೆಗಳಿದೆ, ಅದಕ್ಕೆ ಔಷಧಿನೇ ಬೇಕಾಗಿಲ್ಲ, ನಿಮಗೆ ನೀವು ವಾಸಿ ಮಾಡ್ಕೋಬಹುದು. ಸೊ ಇದೊಂದು
ನಂಬಿಕೆಗಳ ಆಧಾರದ ಮೇಲೆ ನಡೀತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ, ಫೈತ್ ಹೀಲಿಂಗ್ ಅಂತ ಹೇಳ್ತೀವಿ ನಾವು. ಸೊ ನಾಳೆ ಅಂತಹ ಒಂದು ಡೆಮಾನ್ಸ್ಟ್ರೇಷನ್, ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್, ಇವ್ರಿಗೇನೋ ಒಂದು ಸಮಸ್ಯೆ ಇರ್ತದೆ, ಅದು ಹಿಂದಿನ ಜನ್ಮದಲ್ಲಿ ಪತ್ತೆ ಆದರೆ ಮಾತ್ರ ನಾವು ಕಾಸ್ ಅಂಡ್ ಎಫೆಕ್ಟ್ ಅನ್ನು ಒಪ್ಕೋಬಹುದು. ಆ ಥರದ ಒಂದು ಡೆಮಾನ್ಸ್ಟ್ರೇಷನ್ ನಾಳೆ ನಾನು ನಿಮ್ಮ ಮುಂದೆ ಮಾಡಲಿದ್ದೇನೆ. We will now have a session on mysterious healing science within each one of us by Sri Ramchandra Guruji. ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಿಸ್ತಾ ಎಲ್ಲರಿಗೂ ನಮಸ್ಕರಿಸ್ತಾ, ನಿನ್ನೆ ಥಿಯರಿ ಎಲ್ಲ ಪ್ರೆಸೆಂಟ್ ಮಾಡಿದ್ದಾನೆ. ರೀಇನ್ಕಾರ್ನೇಷನ್ ಅದರ ಬಗ್ಗೆ ದಾರ್ಶನಿಕರು, ವಿಜ್ಞಾನಿಗಳು ಏನು ಹೇಳಿದ್ದಾರೆ ಅನ್ನೋದನ್ನು ಪ್ರೆಸೆಂಟೇಷನಲ್ಲಿ ತೋರಿಸಿದ್ದೇನೆ. ಆಮೇಲೆ ಪಾಸ್ಟ್ ಲೈಫ್ ಥೆರಪಿ, ದ ಮಿಸ್ಟೀರಿಯಸ್ ಹೀಲಿಂಗ್ ಸೈನ್ಸ್ ಇನ್ ಈಚ್ ಒನ್ ಆಫ್ ಅಸ್, ಅದರ ಬಗ್ಗೆ ಕೂಡ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ನಾನು ಮತ್ತೆ ಥಿಯರಿಗೆ ಹೋಗೋದಿಲ್ಲ. ಸೊ ಐ ಸ್ಟಾರ್ಟ್ ವಿತ್ ಎ ಸ್ಮಾಲ್ ಪ್ರೇಯರ್. ಕೈಂಡ್ಲಿ ಕೀಪ್ ಯರ್ ಐಸ್ ಕ್ಲೋಸ್ಡ್. ದಯಮಾಡಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ. All of you, kindly keep your eyes closed. Take a couple of deep breaths. Breathe in slowly and breathe out completely. Relax yourself fully with every breath. Think, feel, imagine that your body, mind, soul are getting completely relaxed. Breathe in deeply and breathe out completely. Breathe in slowly and breathe out slowly. Becoming aware of the fresh prana is going inside and making you completely relaxed. And as you breathe out, you are breathing out all the pain, suffering, sorrows from inside. With this understanding, breathe in and breathe out. Relax fully, relax deeply, and relax completely. Feel your presence. Feel your existence. Feel the calm and serenity within. Feel the tranquility within. And repeat this prayer. Repeat after me. ನಮ್ಮಾತ್ಮನಿಶ್ಚಲವಿರಲು ಪರಮಾತ್ಮ ನಿಶ್ಚಯ ನಿರುವ ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆ ಏನು ರಂಗಿನ ಹೂಗಳೇ ನಮ್ಮಾತ್ಮ ಪೂಜೆ ಎಂಬುದೇ ಪರಮಾತ್ಮ ನಮ್ಮಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯ ನಿರುವ ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣಗಳಿವೆ ಏನು ಬಣ್ಣದ ಹಸುಗಳೇ ನಮ್ಮಾತ್ಮ ಬಿಳಿ ನೊರೆ ಹಾಲೇ ಪರಮಾತ್ಮ ನಮ್ಮಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯ ನಿರುವ ಅಂಕು ಡೊಂಕಿನ ಕಬ್ಬುಗಳಿರಲು
ಬೆಲ್ಲದ ಸವಿಯೋ ಡೊಂಕೇನು, ಡೊಂಕಿನ ಕಬ್ಬೆ ನಮ್ಮಾತ್ಮ, ಬೆಲ್ಲದ ಸವಿಯೇ ಪರಮಾತ್ಮ, ನಮ್ಮಾತ್ಮ ನಿಶ್ಚಲವಿರಲು, ಪರಮಾತ್ಮ ನಿಶ್ಚಯ ನಿರುವ, ಪರಮಾತ್ಮ ನಿಶ್ಚಯ ನಿರುವ, ಪರಮಾತ್ಮ ನಿಶ್ಚಯ ನಿರುವ. Feel that inner silence. The silence represents God. Nishabdo Brahmochyate. Recognize, feel and experience that inner silence which is available to you for few seconds. Get connected with that noble silence which is present in your heart. When you recognize that silence, you recognize the God, and your life is taken care. Take a deep breath and slowly breathe out. Rub your palms, touch your eyes and face, and slowly come back. Thanks for your cooperation. ಈ ಹಾಡಲ್ಲಿ ನನ್ನ ಆತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ಅಂತ ಹೇಳ್ತಾರೆ. ಆತ್ಮ ಅನ್ನುವ ಶಬ್ದ ಕಾಣ್ತದೆ, ಅದಕ್ಕೆ ಈ ಹಾಡನ್ನು ಚೂಸ್ ಮಾಡಿಕೊಂಡೆ. ಆತ್ಮ ವಿಶ್ವಾಸ, ಆತ್ಮ ದರ್ಶನ, ಪರಮಾತ್ಮ, ಆಮೇಲೆ ಪುಣ್ಯಾತ್ಮ, ಪಾಪಾತ್ಮ, ಎಲ್ಲದರಲ್ಲಿ ಕೂಡ ಆತ್ಮ ಇನ್ಕ್ಲೂಡ್ ಆಗಿದೆ. ಕೆನ್ ಯು ರಿಮೂವ್ ದಿಸ್ ಆತ್ಮ ವರ್ಡ್? ಯಾರೋ ತಲೆ ಕೆಟ್ಟವ್ರು ಕ್ಲೈಮ್ ಮಾಡ್ತಾರೆ ಆತ್ಮ ಇಲ್ಲ, ಪರಮಾತ್ಮ ಇಲ್ಲ ಅಂತ. ಹಾಗಾದ್ರೆ ರಿಮೂವ್ ಮಾಡಿ, ಆತ್ಮಹತ್ಯೆ ಅನ್ನೋ ವರ್ಡನ್ನು ರಿಮೂವ್ ಮಾಡಿ, ಅದಕ್ಕೆ ಯಾವ್ದಾದ್ರು ಒಂದು ಸಬ್ಸ್ಟಿಟ್ಯೂಟ್ ವರ್ಡ್ ಕೊಡಿ ನೋಡೋಣ. ರಿಮೂವ್ ಆತ್ಮಹತ್ಯೆ, ಇನ್ಯಾವುದು ಮನೋಹತ್ಯೆ ಅಂತ ಮಾಡಿ, ದೇಹಹತ್ಯೆ ಅಂತ ಮಾಡಿ. ಟಿಲ್ ಟುಡೇ ವಿ ಆರ್ ಯೂಸಿಂಗ್ ದ ಸೇಮ್ ವರ್ಡ್ ಆತ್ಮಹತ್ಯೆ. ಆತ್ಮನೇ ಇಲ್ಲ ಅಂತ ವಾದಿಸೋರಿಗೆ ಆತ್ಮಹತ್ಯೆ ಅಂತ ಶಬ್ದ ಬಳಸುವ ಹಕ್ಕು ಕೂಡ ಇಲ್ಲ. ಆಮ್ ಐ ಕರೆಕ್ಟ್? ಆತ್ಮ ಈ ದೇಹದಲ್ಲಿ ಏನು ಆಪರೇಟ್ ಮಾಡ್ತದೋ ಆ ಚೈತನ್ಯಕ್ಕೆ ಆತ್ಮ ಅಂತ ಹೇಳ್ತೀವಿ. ಲಿಮಿಟೆಡ್ ಎನರ್ಜಿ ವಿಚ್ ಆಪರೇಟ್ಸ್ ಥ್ರೂ ದಿಸ್ ಬಾಡಿ. ಆದರೆ ಪರಮಾತ್ಮ ಯಾವುದು? ವಿಚ್ ಆಪರೇಟ್ಸ್ ಇನ್ ದ ಎಂಟೈರ್ ವರ್ಲ್ಡ್. ಎ ವಾಸ್ಟ್ ಎನರ್ಜಿ, ಅನಂತ. ಎಷ್ಟೋ ಸಂಗತಿಗಳನ್ನು ವಿಜ್ಞಾನದ ಪ್ರಯೋಗಾಲಯಗಳಲ್ಲಿ ನಾವು ತೋರ್ಸಕ್ಕಾಗಲ್ಲ. ಮನಸ್ಸನ್ನ ಇದುವರೆಗೂ ತೋರ್ಸಕ್ಕಾಗಲಿಲ್ಲ. ಬ್ರೈನ್ ಮೇಲೆ ಎಷ್ಟೋ ಸಂಶೋಧನೆ ನಡೆದಿದೆ. ಹ್ಯಾಪಿನೆಸ್ ಎಲ್ಲಿದೆ? ಯಾವ ಬ್ರೈನು, ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಇಸ್ ಇನ್ಫ್ಲೂಯೆನ್ಸಿಂಗ್ ಡೈವೋರ್ಸ್? ಫೈಂಡ್ ಔಟ್ ದಟ್ ಬ್ರೈನ್, ಆಪರೇಟ್ ಮಾಡಿ. ಆತ್ಮಹತ್ಯೆ ನಿಂತೋಗ್ತದೆ, ಇದು ಆತ್ಮಹತ್ಯೆ ನಿಂತೋಗ್ತದೆ, ಡೈವರ್ಸ್ ನಿಂತೋಗ್ತದೆ. ಇನ್ನೂ ನಾವು ಆ ಲೆವೆಲ್ಗೆ ಹೋಗಲಿಲ್ಲ. ವೈಜ್ಞಾನಿಕವಾಗಿ ಅವಾಗೆ ಪ್ರೊಫೆಸರ್ ಅವರು ಹೇಳಿದರು ಎಷ್ಟು ಅಡ್ವಾನ್ಸ್ ಆಗಿದ್ದೀವಿ ನಾವು. ಆದರೆ ಅದೇ ಅಡ್ವಾನ್ಸ್ ಟೆಕ್ನಾಲಜಿ ಇನ್ ಬ್ರಿಂಗಿಂಗ್ ಹ್ಯಾಪಿನೆಸ್, ಪೀಸ್, ಹಾರ್ಮನಿ, ಜಾಯ್ ಇನ್ ದ ಸೊಸೈಟಿ ಸೈನ್ಸ್ ಮಾಡಿದ್ರೆ ಅದಕ್ಕೆ ನಮೋ ನಮಃ ಶರಣು ಶರಣು ಅಂತ ಹೇಳ್ಬೋದು ನಾವು. ಆ ದಿಶೆಯಲ್ಲಿ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಸೂಪರ್ ಕಾರುಗಳಿದೆ, ಸೂಪರ್ ವಿಮಾನಗಳಿದೆ, ಆದರೆ ದೇರ್ ಇಸ್ ನೋ ಪೀಸ್, ದೇರ್ ಇಸ್ ನೋ harmony, there is no intimacy, there is no love, there is no trust. These things cannot be brought in the shops, malls. Can we? ಕೊಡ್ಬೋದಾ? ಮಂತ್ರಿ ಮಾಲಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೆಮ್ಮದಿ, ಸ್ವಲ್ಪ ಸಂತೋಷ, ಸ್ವಲ್ಪ ಖುಷಿ ಆಗಲ್ಲ. ನಾನಿವತ್ತು ನಿಮಗೆ ಭಗವಂತನ ತೋರಿಸ್ತೇನೆ. ಎಂತ ಚಾಲೆಂಜ್ ಇದೆ. Would you like to experience God? Yes, I will show you. ಸುಮ್ಮನೆ ಒಂದು ಎಕ್ಸರ್ಸೈಸ್ ಮಾಡೋಣ. ಹಿಂಗೆ ಇಟ್ಕೊಳ್ಳಿ.
ಇದೇಳಿ, ಇದು ಇದು ಹೀಗೆ ಅಲ್ಲಾಡಿಸ್ತಾ ಹೇಳಬೇಕು. ಇದು ನಾನು, ದಿಸ್ ಈಸ್ ಐ, ನಾನು ಹೇಳಿ. ಭಗವಂತ, ನಾನು ಭಗವಂತ, ನಾನು ಭಗವಂತ. ನನಗೆ ಭಗವಂತನ ಮೇಲೆ ಪರಿಪೂರ್ಣವಾದ ನಂಬಿಕೆ ಇದೆ. ಇದೆಯಾ? ಎಷ್ಟು ಜನಕ್ಕೆ? ನೋಡೋಣ, ನಿಮ್ಮ ನಂಬಿಕೆನ ಟೆಸ್ಟ್ ಮಾಡ್ತೀನಿ ಇವಾಗ ನಾನು. ಓಕೆ, ಇದ್ಯಾರಿದು? ಎಡ ತೋರ್ಬೆರಳು, ಇಸ್ ಯು, ದಿಸ್ ಇಸ್ ರೆಫರೆನ್ಸ್ ಗಾಡ್. ನೋಡೋಣ, ನಿಮಗೆ ನಿಜವಾಗ್ಲೂ ಹೃದಯ ತುಂಬ ಭಗವಂತ ಮೇಲೆ ನಂಬಿಕೆ ಇದ್ರೆ ಒಂದು ಮಿರಾಕಲ್ ಇವಾಗಲೇ ಆಗ್ತದೆ. ಶಾಲ್ ಐ ಶೋ ಯು? ಓಕೆ, ಹೀಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ, ಸಡಿಲವಾಗಿ ಇಟ್ಕೊಳ್ಳಿ. ಇದು ನೀವು, ಇದು ಭಗವಂತ. ಇವರ ಇಬ್ಬರ ಮಧ್ಯೆ ಒಂದು ಪರಿಪೂರ್ಣ ಪ್ರೇಮ ದೃಷ್ಟಿಯನ್ನು ನೋಡ್ತಾ ಇರಿ. ಹೀಗೆ ಇಟ್ಕೊಂಡು ಒಂದು ಪರಿಪೂರ್ಣ ಪ್ರೇಮ ದೃಷ್ಟಿಯಿಂದ ನೋಡ್ತಾ ಇರಿ. ನೀವು ಭಗವಂತ ಸ್ವಲ್ಪ ಹೊತ್ತಲ್ಲೇ ಸೇರ್ಕೊಂಡ್ಬಿಡ್ತೀರಿ. ಇನ್ನೂ ಸೇರ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಅಪನಂಬಿಕೆ ಇದೆ ಅಂತ. ಎಷ್ಟು ಜನ ಸೇರ್ಕೊಳ್ತು? ಎಷ್ಟು ಜನಕ್ಕೆ ಜಾಯಿನ್ ಆಯ್ತು? ಆಲ್ಮೋಸ್ಟ್ ಇಟ್ಸ್ ಲಾ ಆಫ್ ಅಟ್ರಾಕ್ಷನ್. ಇದು ಪ್ರಾಕ್ಟಿಕಲ್ ನಂಬರ್ 1. ಇಲ್ಲಿಗೆ ನಿಲ್ಲಿಲ್ಲ. ಐ ವಾಂಟ್ ಟು ಗೋ ಫರ್ದರ್ ಇನ್ ಡೆಪ್ತ್. ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಕೇಳಿರ್ಬೇಕು ನೀವು. ಫೇತ್ ಕ್ಯಾನ್ ಮೂವ್. ಐ ಆಮ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ದ್ಯಾಟ್ ಹಿಯರ್. ಹೌ ಯುವರ್ ಫೇತ್ ಕ್ಯಾನ್ ಮೂವ್ ದ ಮೌಂಟೇನ್ಸ್. ಶಲ್ ಐ? I need some volunteers. Those who are believing in the God. Those believe. ಮಿಸ್ಟೀರಿಯಸ್ ಫ್ಲೋಯಿಂಗ್ ಎನರ್ಜಿ ಇನ್ ಯುವರ್ ಆರ್ಮ್ಸ್. ಎಷ್ಟು ಜನಕ್ಕೆ ಕೈಯಲ್ಲಿ ಆ ಎನರ್ಜಿ ಫ್ಲೋ ಫೀಲ್ ಆಯ್ತು? ಇದು ಎಷ್ಟು ಜನಕ್ಕೆ ಅಂತ ಕೈ ಮೇಲೆ ಎತ್ತಬೇಕು. ಆಗದೆ ಇದ್ರೆ ಆಗಲ್ಲ ಅಂತ ಹೇಳ್ಬೇಕು. ಹೆವಿನೆಸ್, ದಟ್ ಮೀನ್ಸ್ ದೇರ್ ಈಸ್ ಸಮ್ ಬ್ಲಾಕೇಜಸ್. ಇಫ್ ಯುವರ್ ಮೈಂಡ್ ಈಸ್ ವೆರಿ ಟ್ರಾನ್ಸ್ಪರೆಂಟ್, ಯುವರ್ ಹಾರ್ಟ್ ಈಸ್ ಪ್ಯೂರ್, ಇಟ್ ವಿಲ್ ಗೋ ಲೈಕ್ ದಿಸ್. ಕೆಲವು ನೋಡ್ತಾ ಇದ್ರಿ ನೀವು ಮೂಮೆಂಟ್. Who felt like that? Very heavy flow. Mani, please come, please come. Tell me honestly, you made any conscious effort or it went like that? Hage hoita? Shura? Hridaya Sakshi? What is that force pushed her arms? Now tell me, what is that force pushed her hands? Faith, faith, faith. ಇನ್ನು ಅದರ ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾ ಹೋದ್ರೆ ಯು ಕ್ಯಾನ್ ಪ್ರಾಬಬಲಿ ಮೂವ್ ಮೌಂಟೇನ್ಸ್. ರೈಟ್? ದಿಸ್ ಇಸ್ ಎ ಸ್ಮಾಲ್ ಎಕ್ಸಾಂಪಲ್, ದಿಸ್ ಇಸ್ ಎ ಸ್ಮಾಲ್ ಡೆಮಾನ್ಸ್ಟ್ರೇಷನ್. ಎಷ್ಟು ಜನಕ್ಕೆ ಏನೋ ಒಂದು ಶಕ್ತಿ, ಕಾಣದ ಶಕ್ತಿ, ಅವ್ಯಕ್ತವಾದ ಶಕ್ತಿ, ಯು ಆರ್ ನಾಟ್ ಮೇಕಿಂಗ್ ಎನಿ ಎಫರ್ಟ್, ಬಟ್ ಸಮ್ pulling, pushing force you felt. Please, please. ಈಗ ಇಲ್ಲಿ ಬಂದಿರೋರೆಲ್ಲ ಮೂರ್ಖರ? Do you think they are fools? They are dishonest? They are honest. Give a big round of applause for their honesty. Thank you so much. Thank you so much. Now I request Pujya Hegde ji to witness
ಒನ್ ಮೋರ್ ಡೆಮಾನ್ಸ್ಟ್ರೇಷನ್ ಬಿಫೋರ್ ಐ ಗೋ ಇನ್ ಟು ದಿಸ್ ಸರ್ಜರಿ. ದಯವಿಟ್ಟು ಪೂಜ್ಯರು ಬರಬೇಕಿಲ್ಲಿ. ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ, ಅವರು ವಿಟ್ನೆಸ್ ಮಾಡಬೇಕು ಅಂತ ನನ್ನ ಮನೆ. ಆನ್ ಪೇನ್, how we can manage our pains, sorrows, sufferings just by thinking. No easy therapy, because he has a huge magnetic aura around him. So many miracles happening in Sri Kshetra. ಯಾರ ಹೃದಯ ಪರಿಪೂರ್ಣವಾಗಿ ಶುದ್ಧವಾಗಿರ್ತದೋ ಬುದ್ಧನ ಆರ ಒಂದು ಮಾರು ಇರ್ತಾ ಇತ್ತಂತ. When Buddha walks, flowers blooms out of season with that prana prabhe, biomagnetic energy around the person. So he has the same aura of Buddha. A small demonstration on pain. Who would like to experience this? ಯಾರ ಕೈಗಳು ಎಫರ್ಟ್ಲೆಸ್ಲಿ ಯಾವಾಗಲೇ ಬಂದಿದ್ರಲ್ಲ ನೀವು ಒಂದು 10-20 ಜನ, ಯಾರಿಗೆ ಮಿಸ್ಟೀರಿಯಸ್ಲಿ ಸ್ಪೀಡಾಗಿ ಹೊರಟೋಯ್ತು? ಒನ್ ಪ್ಲೀಸ್ ಕಮಾನ್. ಇನ್ಯಾರಿಗೋಯ್ತು? ಆ ಭಗವಂತನ ಶಕ್ತಿ ಕೈಗಳಲ್ಲಿ ಯಾರಿಗೆ ಚೆನ್ನಾಗಿ ಅರಿಯಿತು ಅಂತ. ಡೋಂಟ್ ಚೀಟ್ ಯುವರ್ ಸೆಲ್ಫ್. ಬಿ when you totally surrender, that is the real faith. Then only you can move mountains with not mountains. You can move a mountain like difficulties that comes in your life. Pujare, can you recall that day? What did I say? Now we can invite Dr. Brian Weiss ಅಂತ ಹೇಳಿದ್ರಿ. We can invite Deepak Chopra ಅಂತ ನಾನೇ ಹೇಳಿದೆ to speak on the same past life therapy ಅಂತ. ನೀವು ಏನು ಹೇಳಿದ್ರಿ? ನೀವೇ ಇದ್ದೀರಲ್ಲ ಸಾಕು ಅಂತ ಹೇಳಿದ್ರಿ. ಅದಕ್ಕೆ ನಾನು ಶತಕೋಟಿ ನಮಸ್ಕಾರ ಹೇಳಿದೆ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ವೇದಿಕೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಕಮಿಂಗ್ ಟು ದ ಪಾಯಿಂಟ್, ನಿನ್ನೆನೆ ಹೇಳಿದ್ದೀನಿ ನಾನು, ಕಾಸ್ ಅಂಡ್ ಎಫೆಕ್ಟ್, ಕಾರ್ಯ ಕಾರಣ ಸಂಬಂಧ ಅಂದ್ರೆ ಏನು? ಈ ಮನೋದೈಹಿಕ ಕಾಯಿಲೆಗಳ ಹಿಂದೆ ಏನಾದ್ರೂ ರೂಟ್ ಕಾಸ್ ಇದೆಯಾ? ಅದಕ್ಕೆ ಬೇರುಗಳು ಇದೆಯಾ? ಈ ಜನ್ಮದ ಯೌವನದಲ್ಲಿ, ಬಾಲ್ಯದಲ್ಲಿ, ಗರ್ಭಾವಸ್ಥೆಯಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ ಇದೆಯಾ? ಕೆನ್ ವಿ ಸಿ, ಕೆನ್ ವಿ ಎಕ್ಸ್ಪೀರಿಯನ್ಸ್, ಕೆನ್ ವಿ ಗೆಟ್ ರಿಡ್ ಅಪ್ ಫ್ರಮ್ ಸಚ್ ಸೈಕೋಸೊಮೆಟಿಕ್ ಪ್ರಾಬ್ಲಮ್ಸ್? ಅದಕ್ಕೆ ಒಂದು ಪ್ರಯೋಗ ಮಾಡಕ್ಕೆ ಈಗ ನಾವು ಹೊರಟಿದ್ದೀವಿ. ಇಟ್ಸ್ ಎ ಮೈಂಡ್ ಸರ್ಜರಿ. ಇಟ್ಸ್ ಎ ವೆರಿ ಮೈನ್ಯೂಟ್ ಸರ್ಜರಿ ಇನ್ ದ ಸೆಟಲ್ ಬಾಡೀಸ್. Very difficult to trace out the roots. Okay. Kanmuchi, close your eyes. This is a special way of regression. Together, 5 ಜನಕ್ಕೆ. Normally, it is, not practiced.
ಏನ್ ನಿನ್ನ ಹೆಸರು ಅಂತ ಹೇಳು. ಒನ್ಸ್ ಯು ರೆಕಗ್ನೈಸ್ ಯುವರ್ ಪಾಸ್ಟ್ ಲೈಫ್. ಶೇಷಗಿರಿ. ಶೇಷಗಿರಿ. ಅಪ್ಪನ ಹೆಸರು? ಶೇಷಗಿರಿ ಅಪ್ಪನ ಹೆಸರೇನು? ಅಪ್ಪ ಇದ್ದಾರ ಮನೆಯಲ್ಲಿ? ಇಲ್ಲ. ಅಮ್ಮ ಇದ್ದಾರಾ? ಇಲ್ಲ. ಯಾರು ಇಲ್ವಾ? ಹೆಂಡತಿ. ಹೆಂಡತಿ ಇದ್ದಾಳ? ಹಾ. ಏನ್ ಹೆಂಡತಿ ಹೆಸರು? ಕುಸುಮ. ಕುಸುಮನ? ಮದುವೆ ಆಗಿದ್ಯಾ? ಮಕ್ಕಳು? ಇಬ್ರು. ಇಬ್ರು. ಇಬ್ರಾ? ಹೌದು. ಏನ್ ಮಕ್ಕಳು? ಹೆಣ್ಮಕ್ಳು. ಗಂಡ ಹೆಣ್ಣ? ಹೆಣ್ಮಕ್ಳು. ಹೆಣ್ಮಕ್ಕಳು. ಏನ್ ಹೆಸರು? ಸೀತಾ. ದೊಡ್ಡವಳ ಚಿಕ್ಕವಳ? ದೊಡ್ಡವಳು. ದೊಡ್ಡವಳು ಸೀತಾ. ಚಿಕ್ಕವಳು? ತನು. ತನು. ತನುಜ. ತನುಜ. ಹೆಂಡತಿ ಹೆಸರು ಗೀತಾನಾ? ಕುಸುಮ. ಕುಸುಮ. ನಿನ್ನ ಹೆಸರು ರಾಮುನಾ? ಶೇಷಗಿರಿ. ಶೇಷಗಿರಿ. ಓಕೆ. ಏನ್ ಮಾಡ್ತಾ ಇದೀಯ ಶೇಷಗಿರಿ? ಅಲ್ಲಿ ಏನ್ ಕೆಲಸ ಮಾಡ್ತೀಯ? ತೋಟ. ತೋಟ? ದೇವಸ್ಥಾನ. ದೇವಸ್ಥಾನ. ನಿನ್ ಕೆಲಸ ಏನು? ಉದ್ಯೋಗ ಏನು? ವ್ಯವಸಾಯನಾ? ವ್ಯಾಪಾರನಾ? ಕೃಷಿ ಮಾಡ್ತೀನಿ. ಕೃಷಿಕ ನೀನು? ಹಾ. ಸರಿ, ಶೇಷಗಿರಿ ಎಷ್ಟು ವರ್ಷ ಬದುಕಿದ್ದೇನೆ? 57. 57? ನಿಖರವಾಗಿ ಹೇಳ್ತೀಯಾ? ಓಕೆ. ಏನು ನಿನ್ನ ಜೀವಮಾನದಲ್ಲಿ ತುಂಬಾ ಏಳೇನು ಬೀಳೇನು? ಯಾವ್ದಾದ್ರು ತುಂಬಾ ಪೀಕ್ಸ್ ಏನಾದರೂ ಅಚೀವ್ಮೆಂಟ್ಸ್